ಹರಿ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸರಿ, 204ನೇ ಪುಟದಲ್ಲಿ ಕೊನೆ ವಾಕ್ಯ ಏನಂತಾರ? ಸಯೇವ ಮಹಿದಾಸಃ ಇಂದ್ರನಾಮ ಪ್ರಾಪ್ಯ ಇಮಂ ಲೋಕಂ ಅತ್ರ ಭೂತ್ವಾ ಪ್ರಾದುರ್ಭೂಯ ಮನುಷ್ಯ ದೃಷ್ಟಿಗೋಚರತಾಂ ಪ್ರಾಪ್ಯ ಯೇಷು ಲೋಕೇಶು ರಾಜತಿ. ಇಷ್ಟದ ಶಬ್ದ. ಈಗೇನಾಯಿತು? ಆಚಾರ್ಯರು ಈ ವೇದವಾಕ್ಯವನ್ನ ಪ್ರಮಾಣ ಉದಾಹರಣ ಪೂರ್ವಕವಾಗಿ ವ್ಯಾಖ್ಯಾನ ಮಾಡಿದರು. ಯಾವ ವಾಕ್ಯ ಅದು? ಪ್ರೇತ್ಯ ಇಂದ್ರೋ ಭೂತ್ವ ಏತೇಷು ಲೋಕೇಶು ರಾಜತಿ ಅಂತದ 203ನೇ ಪುಟದಲ್ಲಿ. ಆ ವಾಕ್ಯವನ್ನ ಆಚಾರ್ಯರು ವಿವರಿಸಿದ್ದರೂ ಕೂಡ ಏನಾಗ್ತದ ಅಂದ್ರ ಅನ್ಯಥಾ ಅರ್ಥ ಬರ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಹಿಂದಿನ ಪುಟದಲ್ಲಿ ಬಂದಿರುವಂತಹ ಮಂತ್ರ ಅದು. ಪ್ರೇತ್ಯ ಇಂದ್ರೋ ಭೂತ್ವಾ ಯೇಷು ಲೋಕೇಶು ರಾಜತಿ ಅಂತದ. ಅಲ್ಲಿ ಪ್ರಶ್ನೆ ಬಂದದ್ದೇನು ಅಂದ್ರೆ, ಪ್ರೇತ್ಯ ಅಂತ ಅನ್ನೋ ಶಬ್ದ ಅದ. ಇದು ಸಾಮಾನ್ಯವಾಗಿ ಲೋಕದಲ್ಲಿ ಮರಣ ಹೊಂದಿದ ಮೇಲೆ ಅನ್ನೋ ಅರ್ಥವನ್ನ ಕೊಡ್ತದೆ. ಸಹಜವಾಗಿ ನೀವು ನೋಡಿದ್ರೆ ಪ್ರೇತ್ಯ ಮರಣ ಹೊಂದಿ ಅಂದ್ರೆ ಪ್ರೇತ ಅಂತನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಕಾಣಿಸ್ತದೆ. ಅದು ಆ ಅರ್ಥ ಇಟ್ಟುಕೊಂಡ್ರೆ ಇಲ್ಲಿ ಏನ್ ಸಮಸ್ಯೆ ಅದ ಅಂದ್ರ, ಮಹಿದಾಸರೂಪಿಯಾದ ಭಗವಂತ ಪ್ರೇತ್ಯ ಮರಣವನ್ನು ಹೊಂದಿ ಇಂದ್ರೋ ಭೂತ್ವ, ಆಮೇಲೆ ಇಂದ್ರನಾಗಿ ಈ ಲೋಕದಲ್ಲಿ ಮತ್ತೆ ಏನ್ ಮಾಡ್ತಾನ? ಈ ಬಂದಾನ, ಅವತರಿಸಿದ್ದಾನ ಅಥವಾ ವಿರಾಜಮಾನನಾಗಿದ್ದಾನ. ಹಿಂಗೆಲ್ಲ ಅರ್ಥ ವ್ಯತ್ಯಾಸ ಆಗ್ಲಿಕ್ಕತ್ತದ. ಅದಕ್ಕೆ ಶ್ರೀಮದಾಚಾರ್ಯ ಏನ್ ಮಾಡಿದ್ರು, ಆ ಅರ್ಥ ಸರಿಯಾಗಿ ತಿಳಿಬೇಕು ಅನ್ನೋದಕ್ಕ ಮತ್ತೊಮ್ಮೆ ವ್ಯಾಖ್ಯಾನವನ್ನ ಮಾಡ್ಲಿಕ್ಕತ್ತಾರ. ಸರಿ ಆಯ್ತಾ? ಸಯೇವ ಮಹಿದಾಸಃ ವಾಕ್ಯ ಓದ್ತಾ ಹೊರಟಿದ್ದೀನಿ, ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣಂತ. ಸಯೇವ ಮಹಿದಾಸಃ, ಆ ಮಹಿದಾಸನೇ, ಇಂದ್ರನಾಮ, ಅವ ಇಂದ್ರ ಅಂತ ಅವನಿಗೆ ಹೆಸರು. ಏನರ್ಥ ಅಲ್ಲದಕ್ಕ? ಮಹಿದಾಸನು ಸತ್ತು ಇಂದ್ರನಾಗಿ ಬಂದದ್ದು ಅಂತ ಅರ್ಥ ಅಲ್ಲ. ಇಂದ್ರ ಎಂಬ ಹೆಸರಿನ ಮಹಿದಾಸನು, ಎಷ್ಟು ವ್ಯತ್ಯಾಸ ಆಯ್ತು ವಾಕ್ಯ, ಬಹಳ ವ್ಯತ್ಯಾಸ ಆಗೋಯ್ತು. ಪ್ರಾಪ್ಯ ಇಮಂ ಲೋಕಂ, ಈ ಲೋಕವನ್ನು ಹೊಂದಿ ಅಂದ್ರೆ, ಈ ಲೋಕವನ್ನು ಹೊಂದಿ ಅಂದ್ರೇನು? ಪ್ರೇತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಈ ಲೋಕವನ್ನು ಹೊಂದಿ. ಅತ್ರ ಇಮಂ ಲೋಕಂ ಪ್ರಾಪ್ಯ, ಅತ್ರ ಭೂತ್ವ ಪ್ರಾದುರ್ಭೂಯ. ಅಲ್ಲಿ ಅತ್ರ ಭೂತ್ವ ಅಂತದ ವೇದ ಮಂತ್ರದಲ್ಲಿ. ಅತ್ರ ಭೂತ್ವ ಅಂದ್ರೆ ಏನರ್ಥದಕ್ಕ? ಪ್ರೇತ್ಯ ಇಂದ್ರೋ ಭೂತ್ವ ಅಂತದ. ಅತ್ರ ಭೂತ್ವ ಪ್ರಾದುರ್ಭೂಯ, ಪ್ರಾದುರ್ಭಾವಗೊಂಡು ಅಂದ್ರ ಮನುಷ್ಯ ದೃಷ್ಟಿಗೋಚರತಾಂ ಪ್ರಾಪ್ಯ, ಮನುಷ್ಯರ ಕಣ್ಣಿಗೆ ಕಂಡು ಯೇಷು ಲೋಕೇಶು ರಾಜತಿ, ಈ ಲೋಕದಲ್ಲಿ ಅವನು ಮತ್ತೆ ತನ್ನ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ. ಇಷ್ಟರ್ಥ. ಇಲ್ಲಿ ಪ್ರಶ್ನೆ ಈಗ ಏನು? ಈ ಪ್ರೇತ್ಯ ಅನ್ನೋ ಶಬ್ದಕ್ಕ ಇಮಂ ಲೋಕಂ ಪ್ರಾಪ್ಯ ಅಂತ ಅರ್ಥ ಬರೆದಿದ್ದೀರಿ ನೀವೀಗ. ಪ್ರೇತ್ಯ ಅನ್ನೋ ಶಬ್ದಕ್ಕೆ ಈ ಲೋಕಕ್ಕೆ ಬಂದು ಅಂತ. ಸಹಜವಾಗಿ ಪ್ರೇತ್ಯ ಅನ್ನೋ ಶಬ್ದಕ್ಕೆ ಮರಣ ಹೊಂದಿ ಅನ್ನೋ ಅರ್ಥ ಇದ್ದರೆ, ಮರಣ ಹೊಂದಿದ ಮೇಲೆ ಆತ ಆ ಲೋಕಗಳಲ್ಲಿ ಶೋಭಾಯಮಾನನಾಗಿದ್ದಾನೆ ಅಥವಾ ತನ್ನ ಮಹಿಮೆಯನ್ನು ಪ್ರಕಟ ಮಾಡ್ತಿದ್ದಾನೆ ಅಂತ ಅನ್ನೋದು ಒಂದು ಬರೋದಿಲ್ಲ. ಯಾಕಂದ್ರೆ ಸತ್ತ ಮೇಲೆ ಬೇಕಾದ್ರೆ ಅವನ ಕೀರ್ತಿ ಇರ್ತದ, ಸತ್ತ ವ್ಯಕ್ತಿಯ ಕೀರ್ತಿ ಇರ್ತದ, ಹೊರತಾಗಿ ಏನಿರೋದಿಲ್ಲ. ಸತ್ತ ಮೇಲೆ ಏನ್ರಿ ಅವ ಇರಂಗಿಲ್ಲ, ಅವ ಇರ್ತಾನ ಅನ್ನೋ ವಾಕ್ಯದ ಇಲ್ಲಿ. ಅದಕ್ಕೆ ಇದನ್ನ ಹೆಂಗ್ ಹೊಂದಿಸ್ತೀರಿ ಅಂತ ನಾವು ಪ್ರಶ್ನೆ ಮಾಡಿಕೊಂಡು ಮುಂದೆ ಉತ್ತರ ಕೊಡ್ಲಿಕ್ಕತ್ತಾರೀಗ. ಸಯೇವ ಮಹಿದಾಸಃ ಇಂದ್ರನಾಮ ಪ್ರಾಪ್ಯ ಇಮಂ ಲೋಕಂ ಅತ್ರ ಭೂತ್ವ ಪ್ರಾದುರ್ಭೂಯ. ಬಹಳ ಚಂದದ. ಮತ್ತ ಇಲ್ಲೊಂದು ವಾಕ್ಯದ ನೋಡ್ರಿ, ಶ್ರೀಮದಾಚಾರ್ಯ ಬರೆದದ್ದು, ಮನುಷ್ಯ ದೃಷ್ಟಿ ಗೋಚರತಾಂ ಪ್ರಾಪ್ಯ. ಮನುಷ್ಯ ದೃಷ್ಟಿ ಗೋಚರತಾಂ ಪ್ರಾಪ್ಯ ಅಂದ್ರೆ ಮನುಷ್ಯರ ಪ್ರತ್ಯಕ್ಷಕ್ಕೆ ವಿಷಯನಾಗಿ. ಅಂದ್ರ ಅವತ್ತಿನ ಜನ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡ್ರು.
ಅವತ್ತಿನ ಜನ ಅವತ್ತಿನ ಮತ್ತ ಜನರು ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡರು. ಮಹಿದಾಸ ರೂಪವನ್ನ ಎಲ್ಲ ಜನ ಕಂಡಿದ್ದಾರೆ, ಅವತ್ತಲ್ಲಿದ್ದ ಜನ ಎಲ್ಲ ಕಂಡಿದ್ದಾರೆ. ಇದು ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸ್ವಲ್ಪ ಕಷ್ಟವಾಗ್ತದೆ. ಯಾಕಂದ್ರೆ ನಮ್ಮ ಯುಗದೊಳಗ ಭಗವಂತ ನಮ್ಮ ಕಣ್ಣಿಗೆ ಕಾಣೋ ಹಂಗ ಅವತಾರ ಮಾಡಂಗೇ ಇಲ್ಲ ಅಂತ ಹೇಳ್ಬಿಟ್ಟ. ನಾವು ಯಾಕೋ ನಮ್ಮನ್ನ ಕಂಡ್ರೆ ಸ್ವಲ್ಪ ಒಳ್ಳೆಯಾಗಿ ಕಾಣಿಸ್ತದ, ಅದಕ್ಕೆ ಮನುಷ್ಯರ ಕಣ್ಣಿಗೆ ಕಾಣುವಂತೆ ಆಗಿ ಈ ಲೋಕದಲ್ಲಿ ತನ್ನ ಮಹಿಮೆಯನ್ನು ತೋರಿಸ್ತಿದ್ದಾನೆ ಅಂತ. ನ ಅತ್ರ ಪ್ರೇತ್ಯ ಶಬ್ದೋ ಮರಣವಾಚಿ, ಶ್ರೀಮದಾಚಾರ್ಯ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲ, ಪ್ರೇತ್ಯ ಶಬ್ದ ಇಲ್ಲಿ ಮರಣವಾಚಿ ಅಲ್ಲ. ಬಹಳ ಚಂದದ ನೆನ್ಪಿಟ್ಕೊಳ್ರಿ. ಹೌದು, ಪ್ರೇತ್ಯ ಶಬ್ದಕ್ಕ ಮರಣ ಅಂತ ಅರ್ಥ ಹೇಳಂಗಿಲ್ಲ ಅಂತಲ್ಲ, ಇಲ್ಲಿ ಆ ಅರ್ಥ ಹೇಳೋದಿಲ್ಲ. ವ್ಯತ್ಯಾಸದನೋ ಇಲ್ಲೋ? ಬಹಳ ವ್ಯತ್ಯಾಸದ. ಪ್ರೇತ್ಯ ಶಬ್ದಕ್ಕ ಕೋಶಗಳಲ್ಲಿ, ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ ಮರಣ ಹೊಂದಿ ಅಂತ ಅರ್ಥ ಅದ. ಆದ್ರೆ ಈ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನ ಅರ್ಥ ಹೇಳೋದಿಲ್ಲ. ಮತ್ತ ನ ಅತ್ರ ಪ್ರೇತ್ಯ ಶಬ್ದೋ ಮರಣವಾಚಿ ಕಿಂತು ಮತ್ತೇನ್ ಮಾಡ್ತೀರಿ ಅಂದ್ರೆ ಪ್ರೇತಾಂ ಯಜ್ಞಸ್ಯ ಶಂಭುವೇ ಇತ್ಯಾದಿವತ ಪ್ರಾಪ್ತಿರೇವ ಪ್ರಾಪ್ತಿವಾಚೀವ. ಅದಕ್ಕೊಂದು ಶಬ್ದ ಅದ, ಏನದ ಅಂದ್ರ ಪ್ರೇತಾಂ ಯಜ್ಞಸ್ಯ ಶಂಭುವ ಅಂತದ. ಅಲ್ಲಿ ಶಂಭುವ ಅಂದ್ರ ಶಂಭುವೌ ಸುಖಪೂರ್ಣೌ ಯುವಾಂ ಯಜ್ಞಸ್ಯ ಪ್ರೇತಾಂ ಯಜ್ಞಂ ಪ್ರತ್ಯಾಗಚ್ಚತಾಂ. ಅಲ್ಲಿ ಒಬ್ಬ ಋಷಿ ಇಬ್ಬರ ದೇವತೆಗಳನ್ನ ಕುರಿತು ಪ್ರಾರ್ಥನೆ ಮಾಡೋ ಮಂತ್ರ ಏನಂತ? ಪ್ರೇತಾಂ ಯಜ್ಞಸ್ಯ ಶಂಭುವ. ಶಂಭುವ ಶಂಭುವ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸುಖಪೂರ್ಣರಾದವರೇ, ಸುಖಪೂರ್ಣರೇ ಅನ್ನೋದಕ್ಕೆ ಶಂಭುವ ಅಂತದ. ಬರ್ಕೊಂಡು ಇಟ್ಕೊಂಡ್ರನು ಅಲ್ಲಿ ಪ್ರೇತಾಂ ಯಜ್ಞಸ್ಯ ಶಂಭುವ. ಶಂಭುವ ಅಂದ್ರೆ ಶಂಭುವೌ. ಶಂಭುವೌ ಅಂದ್ರ ಎರಡು ರೂಪಗಳು. ಎರಡು ರೂಪಗಳು ಯಾರದು? ಆ ದೇವತೆಗಳದ್ದು ಅಥವಾ ಭಗವಂತನ ಎರಡು ರೂಪಗಳು ಅಂತ ಇಟ್ಟುಕೊಂಡ್ರು ಅಷ್ಟೇ. ಶಂಭುವೌ ಸುಖಪೂರ್ಣವಾದ ಎರಡು ಭಗವದ್ ರೂಪಗಳು. ಯುವಾಂ ನೀವಿಬ್ಬರು ಯಜ್ಞಸ್ಯ ಪ್ರೇತಾಂ ಅಂದ್ರ ಯಜ್ಞಂ ಪ್ರತಿ ಆಗಚ್ಚತಾಂ, ಯಜ್ಞವನ್ನ ಕುರಿತು ಬರಬೇಕು. ಇಲ್ಲಿ ಪ್ರೇತಾಂ ಎನ್ನುವ ಶಬ್ದಕ್ಕೆ ಬರಬೇಕು ಅಂತ ಅರ್ಥ ಇದೆ. ಏನರ್ಥದ? ಅದು ಬರಬೇಕು. ಭಗವಂತನ ಎರಡು ರೂಪಗಳು ಅಥವಾ ದೇವತೆಗಳಿಬ್ಬರು ಸುಖಮಯರಾದವರು ನಮ್ಮ ಯಜ್ಞವನ್ನ ಕುರಿತು ಬರಬೇಕು ಅಂತ ಹೇಳ್ತಿದ್ದಾರೆ. ಹಂಗಾರೆ ಇಲ್ಲಿ ಪ್ರೇತ ಶಬ್ದಕ್ಕ ನೀವು ಮರಣ ಅಂತ ಅರ್ಥ ಇಟ್ಟುಕೊಂಡ್ರೆ ಯಜ್ಞಸ್ಯ ಪ್ರೇತಾಂ, ಯಜ್ಞದಲ್ಲಿ ಮರಣ ಹೊಂದ್ರಿ ನೀವು ಅಂತ ಅರ್ಥ ಬರ್ಬೇಕಾಗ್ತದ. ಅವಾಗ ಅದು ಅರ್ಥ ಅಲ್ಲ, ತಪ್ಪಾಗ್ತದೆ. ಸರಿ ಹೋತಾ? ಅದಕ್ಕೆ ಪ್ರೇತಾಂ ಯಜ್ಞಸ್ಯ ಶಂಭುವೆ ಎನ್ನುವಂತಹ ಸರಸ್ವತಿ ಸೂಕ್ತದಲ್ಲಿ ಅಲ್ಲಿ ಪ್ರಾಪ್ತಿ ವಾಚ್ಯವ, ಸರಿನಾ? ಪ್ರಾಪ್ತಿ ವಾಚ್ಯವ ನಹಿ ಅಂದ್ಮೇಲೆ ಏನಾಯ್ತು? ಇಲ್ಲಿಯೂ ಪ್ರೇತ್ಯ ಅಂತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಆಯ್ತು? ಹೊಂದಿ ಅಂತ ಅರ್ಥ ಮಾಡಬೇಕು. ಪ್ರೇತ್ಯ ಅನ್ನೋ ಶಬ್ದವನ್ನು ಹೆಂಗ್ ಬಿಡಿಸ್ಬೇಕು ಅಂದ್ರೆ ಉಪಸರ್ಗ ಇಂಡ್ ಗತಿ ಅನ್ನುವಂತಹ ಧಾತು ಅದು. ಅದಕ್ಕೆ ಏತಿ ಅಂತದ. ಏತಿ ಅಂದ್ರೆ ಬರುತ್ತಾನೆ ಅಥವಾ ಹೋಗುತ್ತಾನೆ ಈ ಅರ್ಥ ಬರ್ತದೆ. ಅದಕ್ಕೆ ಪ್ರೇತ್ಯ ಅಂತ ಹಂಗ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಆಯ್ತಾ? ಮುಂದೆ ನೋಡ್ರಿ. ಸರಿ, ಇನ್ನ ಒಂದು ಪ್ರಯೋಗ ತೋರಿಸಿದ್ರು ಶ್ರೀಮದಾಚಾರ್ಯ. ವೇದದಲ್ಲಿ ಬಂದ ಪ್ರಯೋಗವನ್ನ ಪ್ರೇತಾಂ ಯಜ್ಞಸ್ಯ ಶಂಭುವೆ ಅಂತ ತೋರಿಸಿಕೊಟ್ಟು ಪ್ರಾಪ್ತಿ ಅಂತ ಅರ್ಥ ಹೇಳಬೇಕು. ಈಗ ನಹಿ ಮೃತಃ ಪುನರೇಶು ಲೋಕೇಶು ರಾಜತೆ ಅಲ್ರಿ. ಸತ್ ಮೇಲೆ ಯಾರಾದ್ರೂ ಈ ಲೋಕದಲ್ಲಿ ಇದ್ದಾನಂತ ಹೇಳಿ ಬರ್ತದ? ಸತ್ ಮೇಲೆ ಇದ್ದಾನಂತ ಹೇಳಿ ಬರ್ತದ ಯಾರ? ಹೆಂಗ್ ಹೇಳ್ಬೇಕು ಹೇಳ್ರಿ ನೋಡಂತ. 3 ಮಂದಿ ಧರ್ಮಗುರುಗಳು ಆ ಧರ್ಮಗುರುಗಳನ್ನ ಇಂಟರ್ವ್ಯೂ ಮಾಡ್ಲಿಕ್ಕತ್ತಿರು. ಏನ್ ಮಾಡ್ಲಿಕ್ಕತ್ತಿರು ಅಂದ್ರೆ ಸತ್ ಮೇಲೆ ಜನ ನಿಮ್ಮನ್ನ ಹೆಂಗ್ ನೆನಪಿಟ್ಕೋಬೇಕು, ಜನ ನಿಮ್ ಬಗ್ಗೆ ಏನ್ ಕರಿಬೇಕು ಅಂತದ ಹೇಳ್ರಿ ಅಂತ ಕೇರಂತ. ಸತ್ ಮೇಲೆ ಜನ ನಿಮ್ ಬಗ್ಗೆ ಏನ್ ಕರಿಬೇಕು ಅಂತ. ಅದಕ್ಕೆ ಒಬ್ಬ ಹೇಳಿದಂತ, ಇಲ್ಲ ನಾ ಹೋದ್ಮೇಲೆ ಜನ ನನ್ ಏನ್ ಕರಿಬೇಕು ಅಂದ್ರೆ ಅವನಂತ ಧಾರ್ಮಿಕ ವ್ಯಕ್ತಿನೇ ಮತ್ತೊಬ್ಬನ ಇಲ್ಲ ಅಂತ ತಿಳ್ಕೊಂಡ್ ಕರಿಬೇಕು ಅಂತ ಒಬ್ಬ ಹೇಳಿದ್ನಂತ. ಇನ್ನೊಬ್ಬ ಅನ್ನಂತ, ನಾ ಹೋದ್ಮೇಲೆ ಜನ ನನ್ ಬಗ್ಗೆ ಏನ್ ಕರಿಬೇಕು ಅಂದ್ರೆ ಅವನಂತಹ ಸಮಾಜಮುಖಿಯಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ. ಮತ್ತೊಬ್ಬ ಧರ್ಮಗುರು ಹೇಳಿದ್ನಂತ, ನಾ ಹೋದ್ಮೇಲೆ ಜನ ನನ್ ಬಗ್ಗೆ ಏನ್ ಕರಿಬೇಕು ಅಂದ್ರೆ ಅವ್ರಿನ್ನೂ ಉಸಿರಾಡ್ಲಿಕ್ಕೆ ತಾರ ನೋಡ್ರಿ ಅಂತ ಹೇಳ್ಬೇಕು ಅಂದಂತ. ಅಂದ್ರೆ ನಾನು ಕೊಲ್ಲಬೇಡ್ರಿ, ನಾನು ಇಷ್ಟ ಹೋಗೋದೇ ಬದುಕ್ತೀನಿ ಅಂತ ಹೇಳಿದೆ ಅಂತ. ಏನ್ ಹೇಳಿದಂತ ಮಹೇಶಾಚಾರ, ನಾ ಹೋದ್ಮೇಲೆ ಜನ ನನ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿನ್ನೂ ಉಸಿರಾಡ್ಲಿಕ್ಕತ್ತಾರ ನೋಡ್ರಿ, ಅವ್ರು ಮುಚ್ಚಬೇಡ್ರಿ ತಗೊಂಬರ್ರಿ ಅಂತ ಹೇಳ್ಬೇಕಂತ ಹೇಳಿದಂತ. ತಿಳಿತಿಲ್ಲ ಶ್ರೀನಿವಾಸ್, ಅರ್ಥ ಆಯ್ತಾ? ಅದರಿಂದ ಪ್ರೇತಾಂ ಯಜ್ಞಸ್ಯ, ಅದು ಮೃತಃ ಪುನರೇಶು ಲೋಕೇಶು ಏವ ರಾಜತಿ. ಅವ ಸತ್ ಮೇಲೆ ಈ ಲೋಕದಾಗ ಇರ್ಲಿಕ್ಕೆ ಹೆಂಗ್ ಸಾಧ್ಯದ್ರಿ? ಅವ ಸಾಧ್ಯನೇ ಇಲ್ಲ. ಇಲ್ಲ ಅವನು ಯಶಸ್ಸಿರ್ತದ. ಯಶಸ್ಸಿದ್ರ ಅವ ಇದ್ದಂಗಲ್ಲ. ಅದಕ್ಕ
ಯಶಸ್ಸಿರೋದಕ್ಕೂ ಅವನು ತೀರಿಕೊಂಡ ಮೇಲೂ ಅವನ ಯಶಸ್ಸಿದೆ. ಬಹಳ ಮಹತ್ವದ್ರಿ ಅದು. ನಚ ಯಶೋ ಮಾತ್ರ ರಾಜನೇನ ಸ್ವಸ್ಯ ರಾಜನಂ ಭವತಿ. ತನ್ನ ಯಶಸ್ಸು ಭೂಮಿಯಲ್ಲಿದ್ದ ಮಾತ್ರಕ್ಕೆ ತಾನು ಇದ್ದಂತೆ ಅಲ್ವಲ್ಲ. ಭಿನ್ನ ಪದಾರ್ಥತ್ವಾತ್. ತಾನಿರೋದು ತನ್ನ ಯಶಸ್ಸಿರೋದು ಭಿನ್ನ ಭಿನ್ನ ಪದಾರ್ಥ. ಅದು ಹೆಂಗಾಗ್ತದೆ? ಆ ವ್ಯಕ್ತಿ ಬಂದಾಗ ಮಾತಾಡಿಸದೇ ಇರೋದು, ಅವನ ಫೋಟೋ ಮುಂದೆ ಕುತ್ಕೊಂಡು ಪ್ರೀತಿಯಿಂದ ಮಾತಾಡೋದಂತ ಹೆಂಗ್ ವ್ಯತ್ಯಾಸ ಆಗೋದಿಲ್ವಾ? ಅದು ಅವನ ಫೋಟೋ ಅದಕ್ಕಿಟ್ಟು ಅದಕ್ಕೆ ಭಾರಿ ಗೌರವ ಕೊಡೋದು, ಅದಕ್ಕೆ ಕಟ್ ಹಾಕ್ಸಿದ ದಿವಸ ಒರೆಸೋದು, ಕಟ್ ಗಿಟ್ಟ ಚಂದಾಗಿ ಬಂಗಾರದ ಕಟ್ ಹಾಕ್ಸೋದು. ಅವ ಬಂದಾಗ ಮಾತಾಡ್ಸಂಗಿಲ್ಲ, ಅವನ್ನ ಮಾತಾಡ್ಸಂಗಿಲ್ಲ. ಅವನು ಭಾರಿ ವಿಚಿತ್ರ. ಹಂಗ ಭಿನ್ನ ಪದಾರ್ಥ ಹಂಗ್ ಮಾಡಬಾರ್ದು ಯಾವಾಗ್ಲೂ. ಆದ್ದರಿಂದ ಭಿನ್ನ ಪದಾರ್ಥತ್ವ ಎರಡು ಅಂದ್ರೆ ಇಲ್ಲಿ ಬಂದಿರುವಂತಹ ಪ್ರೇತ್ಯ ಶಬ್ದವನ್ನ ಮರಣವಾಚಿ, ಮರಣವನ್ನ ತಿಳಿಸ್ತದ ಅನ್ನಬಾರದು. ಯಾಕ ಪ್ರಾಪ್ತಿವಾಚಿ ಅಂತ ಹೇಳಬೇಕು? ಕಾರಣ ದೃಷ್ಟಾಂತ ಕೊಡ್ತಾರೆ. ಪ್ರೇತಾಂ ಯಜ್ಞಸ್ಯ ಶಂಭುವೆ ಅನ್ನುವಂತಹ ವಾಕ್ಯದಲ್ಲಿ ಆ ಅಭಿಪ್ರಾಯ ಬರುತ್ತದೆ. ಇನ್ನು ಸತ್ತವನು ಪುನಃ ಈ ಲೋಕದಲ್ಲಿ ಬಂದಿದ್ದಾನೆ ಇದ್ದಾನೆ ಅಂತ ಹೇಳಿ ಬರೋದಿಲ್ಲ. ಯಶಸ್ಸಿರ್ತದಲ್ರಿ ಅಂದ್ರೆ ಯಶಸ್ಸಿದ್ದ ಮಾತ್ರ ಅವ ಇದ್ದಂಗ ಆಗಂಗಿಲ್ಲ. ಯಶಸ್ಸಿರೋದು ಬೇರೆ, ಅವ ಇರೋದು ಬೇರೆ. ಇದು ಒಂದರ್ಥ. ಯದ್ವಾ ಮತ್ತೊಂದು ಏತಿ ಚ ಪ್ರೇತಿ ಇತ್ಯಾದೋ ಪ್ರಾಪ್ತ್ಯರ್ಥೇಪಿ ವೇದೇಶು ಪ್ರಸಿದ್ಧತ್ವಾತ್. ವೇದಗಳಲ್ಲಿ ಏತಿ ಪ್ರೇತಿ ಎನ್ನುವಂತಹ ಶಬ್ದಗಳು ಯಾವ ಅರ್ಥದಲ್ಲಿ ಪ್ರಸಿದ್ಧದ ಅಂದ್ರ ಪ್ರಾಪ್ತ್ಯರ್ಥೇಪಿ ಹೊಂದುವ ಅನ್ನುವಂತಹ ಅರ್ಥದಲ್ಲಿ ಪ್ರಸಿದ್ಧಿ ಅದ. ತಿಳಿತಾ? ಅಂದ್ಮೇಲೆ ಏತಿ ಪ್ರೇತಿ ಇತ್ಯಾದವು, ಏತಿ ಚ ಪ್ರೇತಿ ಚ ಇತ್ಯಾದವು ಪ್ರಾಪ್ತ್ಯರ್ಥೇಪಿ ವೇದೇಶು ಪ್ರಸಿದ್ಧತ್ವಾತ್. ಒಂದ್ ನಿಮಿಷ. ಸರ್, ರೈಟ್. ಒಂದು ವೇಳೆ ಶ್ರೀಮದಾಚಾರ್ಯ ಅಂತಾರ, ಒಂದು ವೇಳೆ ಪ್ರೀತಿ ಎನ್ನುವಂತಹದ್ದು ಮರಣಾರ್ಥಕವಾಗಿ ಬಿಟ್ಟರೆ ಆ ಧಾತುವು ಅಕರ್ಮಕವಾದ ಧಾತು. ಬಹಳ ಮಹತ್ವದ ಅಂಶ. ಆ ಧಾತು ಏನಾಗಿದೆ? ಅದು ಅಕರ್ಮಕವಾದ ಧಾತು ಆಗಿದೆ. ಅಂದ್ರೆ ಈ ಕೆಲವೆಲ್ಲ ಲೋಕದಲ್ಲಿ ಅಕರ್ಮಕವಾದ ಧಾತುಗಳು ಇರ್ತಾವ. ಅಕರ್ಮಕ ಧಾತು ಅಂದ್ರೆ ಏನ್ರಿ? ಧಾತುವಿಗೆ ಪ್ರಶ್ನೆ ಮಾಡಿಕೊಂಡಾಗ ಕರ್ಮವನ್ನ ಹೇಳಿಕ್ ಬರ್ತಿದ್ರೆ ಅದಕ್ಕೆ ಸಕರ್ಮಕ, ಪ್ರಶ್ನೆ ಮಾಡಿಕೊಂಡ ಕರ್ಮವನ್ನ ಹೇಳಿಕ್ ಬರ್ದೇ ಇದ್ರೆ ಅಕರ್ಮಕ ಅಂತ ಕರೀತಾರೆ. ಉದಾಹರಣೆಗೆ ಈಗ ಬರೆಯುತ್ತಾನೆ ಅಂತ ಪ್ರಶ್ನೆ ಅದ. ಬರೆಯುತ್ತಾನೆ, ಏನನ್ನು ಬರೆಯುತ್ತಾನೆ ಅಂದ್ರೆ ಪತ್ರವನ್ನು ಬರೆಯುತ್ತಾನೆ, ಉತ್ತರ ಹೇಳ್ತೀವಿ. ಗೊತ್ತಾಯ್ತಾ? ಮಲಗುತ್ತಾನೆ ಅಂದ್ರೆ ಏನನ್ನು ಮಲಗುತ್ತಾನೆ ಅಂದ್ರೆ ಉತ್ತರ ಬರೋದಿಲ್ಲ. ಅದಕ್ಕದು ಅಕರ್ಮಕ. ಗೊತ್ತಾಯ್ತಾ? ಇನ್ನು ಉಣ್ಣುತ್ತಾನೆ, ಏನನ್ನ? ಅನ್ನವನ್ನು ಉಣ್ಣುತ್ತಾನೆ, ಸಕರ್ಮಕ. ಓಡುತ್ತಾನೆ, ಏನನ್ನು ಓಡುತ್ತಾನೆ ಹೇಳಿ ಬರುವುದಿಲ್ಲ. ಒಂದು ಅಕರ್ಮಕ, ಒಂದು ಸಕರ್ಮಕ, ಒಂದು ಅಕರ್ಮಕ, ಒಂದು ಸಕರ್ಮಕ. ಬರ್ದಿಟ್ಕೊಳ್ರಿ. ಸಕರ್ಮಕ ಅಕರ್ಮಕ ಧಾತುಗಳು ಗೊತ್ತಿರ್ಲಿ ಅನ್ನೋದಕ್ಕೆ ಹೇಳಿದ್ದೀನಿ ಅಷ್ಟೇ ನಾನು. ಅಕರ್ಮಕ ಅಂದ್ರೆ ಸಕರ್ಮಕ ಅಂದ್ರೆ ಎರಡಕ್ಕೂ ಬರ್ಕೊಳ್ರಿ. ಅಕರ್ಮಕ ಅಂದ್ರೆ ಹೇಗಿರ್ತದೆ? ಕರ್ಮದೊಂದಿಗೆ ಇರುವ ಕ್ರಿಯಾಪದವು, ಕರ್ಮದೊಂದಿಗಿರುವ ಕ್ರಿಯೆಯನ್ನು ಸಕರ್ಮಕ ಅಂತ ಕರೀತಾರೆ. ಕರ್ಮದೊಂದಿಗೆ ಇರುವ ಕ್ರಿಯೆಯನ್ನು ಸಕರ್ಮಕವೆನ್ನುತ್ತಾರೆ. ಉದಾಹರಣೆಗೆ ಬರೆಯುತ್ತಾನೆ, ಪ್ರಶ್ನೆ ಮಾಡಿಕೊಳ್ಳ್ರಿ. ಏನನ್ನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಪತ್ರವನ್ನು ಅಂತ ಉತ್ತರ ಬಂದ್ರೆ ಸಕರ್ಮಕ. ಅದು ಹೋಗುತ್ತಾನೆ ಬರ್ಕೊಡ್ರಿ, ಅದಕ್ಕೆ ಇನ್ನೊಂದು ದೃಷ್ಟಾಂತ. ಹೋಗುತ್ತಾನೆ, ಅದಕ್ಕೆ ಪ್ರಶ್ನೆ ಮಾಡ್ಕೊಂಡ್ರೆ ಎಲ್ಲಿಗೆ ಅಂದ್ರೆ ಊರಿಗೆ ಬರ್ತಲ್ಲ. ಗ್ರಾಮಂ ಗಚ್ಚತಿ, ಪತ್ರಂ ಲಿಖತಿ, ಗ್ರಾಮಂ ಗಚ್ಚತಿ. ಸರಿ ಆಯ್ತಾ? ಇವೆಲ್ಲ ಸಕರ್ಮಕ. ಇನ್ನು ಅಕರ್ಮಕ, ಎಲ್ಲಿ ಅಕರ್ಮಕ ಅಂತ ಬರ್ಕೊಂಡು ಯಾವ ಕ್ರಿಯಾಪದಕ್ಕೆ ಕರ್ಮವಿರುವುದಿಲ್ಲವೋ, ಕ್ರಿಯಾಪದದ ಜೊತೆಗೆ ಕರ್ಮದ ಅನ್ವಯವಿರುವುದಿಲ್ಲವೋ ಅದನ್ನೇನ್ ಕರಿತೀವಿ? ಅಕರ್ಮಕ ಅಂತ ಕರಿತೀವಿ. ಉದಾಹರಣೆಗೆ ಓಡುತ್ತಾನೆ, ಮಲಗುತ್ತಾನೆ, ಹುಟ್ಟುತ್ತಾನೆ, ಇವೆಲ್ಲ ಅಕರ್ಮಕ ಕ್ರಿಯಾಪದಗಳು. ಏನ್ ಹುಡ್ತಾನೆ ಅಂತ ಕೇಳಿ ಬರಂಗಿಲ್ರಿ ಹಂಗ. ಓಡುತ್ತಾನೆ, ಮಲಗುತ್ತಾನೆ, ಹುಟ್ಟುತ್ತಾನೆ, ಇವೆಲ್ಲ ಅಕರ್ಮಕ ಕ್ರಿಯಾಪದಗಳು. ಅದಕ್ಕ ಶ್ರೀಮದಾಚಾರ್ಯ ಏನ್ ಮಾಡಿದ್ರು? ಇದನ್ನ ನೋಡ್ಕೊಳ್ರಿ ಅಂದ್ರು. ಏನ್ ಅನ್ಕೋಬೇಕು? ಪ್ರಯತ್ಯ ಅನ್ನೋ ಶಬ್ದಕ್ಕ
ಈಗ ನೀವು ಮರಣ ಹೊಂದಿ ಅನ್ನೋ ಅರ್ಥ ಮಾಡಿದ್ರೆ ಅದು ಮರಣ ಹೊಂದುವಿಕೆ ಅಂತ ಅನ್ನೋದು ಅಕರ್ಮಕವಾದ ಕ್ರಿಯಾ. ಅವನು ಸತ್ತನು, ಏನನ್ನು ಸತ್ತನು ಅಂತ ಹೇಳಿ ಬರುವುದೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಪ್ರೇತ್ಯ ಅನ್ನೋ ಶಬ್ದಕ್ಕೆ ಮರಣ ಅಂತ ಅರ್ಥ ಮಾಡಿದ್ರೆ ಮರಣ ಹೊಂದುವಿಕೆ ಅಂತನ್ನುವುದು ಅಕರ್ಮಕವಾದ ಕ್ರಿಯೆ. ಅದು ಅವನು ಸತ್ತನು ಇಷ್ಟೇ ಅರ್ಥ. ಗೊತ್ತಾಯ್ತಾ? ಆದ್ರೆ ಹೊಂದಿದನು ಅಂತ ಹೇಳೋ ಕಾಲಕ್ಕ ಅವನು ಏನನ್ನು ಹೊಂದಿದನು ಅಂತ ಹೇಳಿ ಬರ್ತದೆ, ಅವಕಾಶದ. ಅವನು ಆ ಮನೆಯನ್ನು ಹೊಂದಿದನು, ಅವನು ಈ ವಸ್ತುವನ್ನು ಹೊಂದಿದನು ಹೇಳ್ಬೋದು. ಅವನು ಸತ್ತನು, ಏನನ್ನು ಸತ್ತನು ಅಂತ ಬರೋದಿಲ್ಲ, ಹೇಳಿ ಬರೋದಿಲ್ಲ. ಅಂದ್ಮೇಲೆ ಒಂದು ವೇಳೆ ಇಲ್ಲಿ ನೀವು ಅಕರ್ಮಕ ಕ್ರಿಯಾ ಎನಿಸಿರುವಂತಹ ಮರಣ ಎಂಬ ಅರ್ಥವನ್ನು ತೆಗೆದುಕೊಂಡ್ರೆ ಈ ಲೋಕವನ್ನು ಮರಣ ಹೊಂದಿ ಅಂತ ಹೆಂಗ ಅರ್ಥ ಹೇಳ್ಬೇಕು? ಯಾಕಂದ್ರೆ ಆ ಲೋಕ ಅಲ್ಲಿ ಶಬ್ದ ಏನದ ಅಂತ ಕೇಳಿದ್ರೆ ಪ್ರೇತ್ಯ ಇಂದ್ರೋಭೂತ್ವ ಏತೇಶು ಲೋಕೇಶು ಅಂತದ. ಈ ಲೋಕಗಳಲ್ಲಿ ಪ್ರೇತ್ಯ ಈ ಲೋಕಕ್ಕೆ ಹೊಂದಿ ಅಂತ ಅರ್ಥ ಹೇಳ್ಬೇಕು ಹೊರತಾಗಿ ಮರಣ ಹೊಂದಿ ಅಂತ ಹೇಳಿ ಬರುವುದಿಲ್ಲ ನಮ್ಗೆ. ಅದಕ್ಕೆ ಅಲ್ಲ, ಮರಣ ಹೊಂದಿದರೂ ಮುಗಿದು ಹೊತ್ತು. ಅದು ಇಲ್ಲೇನದ ಅಂತಂದ್ರೆ ಅದು ಸಕರ್ಮಕ ಧಾತು. ಅದು ಹೊಂದಿದ್ದಾನೆ, ಈ ಲೋಕವನ್ನು ಹೊಂದಿದ್ದಾನೆ ಅಂತ ಅರ್ಥ. ಈ ಲೋಕವನ್ನ ಹೊಂದಿದ್ದಾನೆ ಅಂತ ಅರ್ಥ ಹೇಳ್ತಿರುವಾಗ ಅದು ಸಕರ್ಮಕವಾಗ್ತಾ ಹೊರತಾಗಿ ಅಕರ್ಮಕ ಹೇಳಿ ಬರೋದಿಲ್ಲ. ಸರಿ, ಮುಂದೆ ನೋಡ್ರಿ, ಮುಂದೆ ಹೋಗೋಣಂತ. ಇಷ್ಟ ಆತ ಅಂದ್ಮೇಲೆ ಅದಕ್ಕಂದ್ರು ಯದ್ವಾ ಏತಿ ಚ ಪ್ರೀತಿ ಇತ್ಯಾದು ಪ್ರಾಪ್ತ್ಯರ್ಥೇಪಿ ವೇದೇಶು ಪ್ರಸಿದ್ಧತ್ವಾಚ. ಮುಗೀತಾ? ಇನ್ನ ಸ್ಕಂದ ಪುರಾಣದ ಒಂದು ವಾಕ್ಯವನ್ನು ಕೊಡ್ತಾರೆ. ಏನ್ ಸ್ಕಂದ ಪುರಾಣದ ವಾಕ್ಯ ಅಂತಂದ್ರ, ಅವ ಅಲ್ಲಿ ರಾಮಾಯಣದೊಳಗ ಸುಗ್ರೀವ್ ಏನ್ ಮಾಡಿದ್ರಿ, ರಾಮನ ಕಡೆಯಿಂದ ಹೆಲ್ಪ್ ತಗೊಂಡ್ಬಿಟ್ಟ. ಆಯ್ತು, ವಾಲಿನ್ ಕೊಂದ್ಬಿಟ್ಟ. ಕೊಂದಾದ್ಮೇಲೆ 4 ತಿಂಗಳು ಆರಾಮ ಚಾತುರ್ಮಾಸ್ಯ ಅಂತ ಹೇಳಿ ಉಂಡ ತಿಂದ ಮಲಗಿಬಿಟ್ಟ. ಅವರು ಚಾತುರ್ಮಾಸ್ಯದಾಗ ಉಂಡು ತಿಂದು ಮಲಗೋ ಪದ್ಧತಿ ಅವ್ರದ್ದು, ನಮ್ದು ಬೇರೆ ಇರ್ತದೆ. ಅದಕ್ಕೆ ಉಂಡದ ಮಲಗಿಬಿಟ್ಟ. ರಾಮ ಹೇಳಿ ಕಳಿಸ್ದ ಅವಂಗ, ಏಯ್ ಲಕ್ಷ್ಮಣ, ಅವಂಗ ಹೇಳು ಆ ವಾಲಿಗೆ ಹೊಡೆದ ಬಾಣ ಇನ್ನು ಇದೇ ಬತ್ತಳಿಕೆ ಒಳಗದ ಅಂತ ಹೇಳು ಅಂತ ಎಷ್ಟು ಚಂದ ಮಾತಾಡ್ತಿದ್ರು ನೋಡ್ರಿ ಅವತ್ತಿನ ಕಾಲದವರು. ಆ ವಾಲಿ ಹೋದ ದಾರಿದಲ್ಲ, ಅದಕ್ಕೆ ಬಾಗ್ಲ ಹಾಕಿಲ್ಲ ಅಂತ ಹೇಳು, ಬಾಗ್ಲ ಹಚ್ಚಿಲ್ಲ ಅಂತ ಹೇಳೋದಕ್ಕೆ ಅಂತ ಹೇಳಿದಂತ. ಅಂದ್ರೆ ನಿನ್ನೂ ಅಲ್ಲಿ ಕಳಿಸ್ತೀನಿ ಅಂತ ಅರ್ಥ. ಆ ಬಾಣಿ ಇಲ್ಲೇ ಅದ, ವಾಲಿ ಹೋದ ಮಾರ್ಗ ಏನು ಟ್ರಾಫಿಕ್ ಜಾಮ್ ಆಗಿಲ್ಲ, ಫ್ರೀ ಅದ ಅಂತ ಹೇಳು ಅಂತ ಹೇಳ್ಬಿಟ್ಟವ. ಆಗ ಒಂದು ಪ್ರಯೋಗದ ಸ್ಕಂದ ಪುರಾಣದಾಗ ತಗೊಳ್ರಿ. ಲಕ್ಷ್ಮಣ ಪ್ರೇತ್ಯ ಸುಗ್ರೀವಂ ಬಭಾಷೆ ರಾಮಚೋದಿತಂ. ಲಕ್ಷ್ಮಣ ಪ್ರೇತ್ಯ, ಸರಿ ಆಯ್ತೇನ್ರಿ? ಸುಗ್ರೀವಂ ಬಭಾಷೆ ರಾಮಚೋದಿತ ಅಥವಾ ರಾಮಚೋದಿತಂ. ಏನ್ ಪಾಠದ ನಮ್ಮಲ್ಲಿ? ರಾಮಚೋದಿತಂ ಅದ, ಬೇಕಾಗಿಲ್ಲ ಖರೆ ಅಂದ್ರೆ ರಾಮಚೋದಿತ ಅಂತ ಆಗ್ಬೇಕು ಖರೆ ಅಂದ್ರೆ ಚಲೋ ಅದ ಪಾಠ. ಇರ್ಲಿ, ರಾಮಚೋದಿತ. ರಾಮನಿಂದ ಪ್ರೇರಣೆಗೆ ಒಳಗಾದ ಲಕ್ಷ್ಮಣನು ಸುಗ್ರೀವಂ ಪ್ರೇತ್ಯ. ಇಲ್ಲಿ ಪ್ರೇತ್ಯ ಅನ್ನೋ ಶಬ್ದಕ್ಕೆ ಮರಣ ಹೊಂದಿ ಅಂತ ಅರ್ಥ ಮಾಡಿದ್ರೆ ಸುಗ್ರೀವನ ಹತ್ತಿರ ಬಂದು ಮಾತು ಹೇಳ್ಯಾರಂತ ಹೇಳ್ಬೇಕಾಗಿದೆ ನಮಗ. ಈಗ ಹತ್ತಿರ ಬಂದು ಹೊಂದಿ, ಸುಗ್ರೀವನನ್ನು ಹೊಂದಿ ಅಂತ ಅರ್ಥ ಹೇಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಬಂದಿರುವಂತಹ ಪ್ರೇತ್ಯ ಶಬ್ದಕ್ಕ ಏನರ್ಥ? ಹೊಂದಿ ಅಂತ ಅರ್ಥ, ಹೊರತಾಗಿ ಸತ್ತು ಅಂತ ಅರ್ಥ ಅಲ್ಲ. ಲಕ್ಷ್ಮಣನು ರಾಮನ ಮಾತನ್ನು ಕೇಳಿ ಸತ್ತು ಸುಗ್ರೀವನ್ ಕಡೆಗೆ ಬಂದು ಹೇಳಿದ ಅಂತ ಹಿಂಗ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಏನು? ಮಹಾಪಥ. ಅಲ್ಲ, ಈಗ ಮುಗಿಸ್ತೀನಿ, ಒಂದ್ ಸೆಕೆಂಡ್ ಎಲ್ಲ ಹೇಳ್ತೀನಿ, ಒಂದ್ ಸೆಕೆಂಡ್ ಮುಗಿಸ್ತೀನಿ. ಅಂದ್ಮೇಲೆ ಪ್ರೇತ್ಯ ಶಬ್ದಕ್ಕ ಹೊಂದಿ ಅನ್ನೋ ಅರ್ಥವೂ ಅದ. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು? ಮಹಿದಾಸನು ಇಂದ್ರನಾಮನಾಗಿ ಈ ಲೋಕಕ್ಕೆ ಬಂದು ಈ ಲೋಕವನ್ನು ಹೊಂದಿ ಮನುಷ್ಯರಿಗೆ ಕಾಣಿಸಿಕೊಂಡು ತನ್ನ ಮಹಿಮೆಯನ್ನು ತೋರಿಸಿದ ಅಂತ ಅರ್ಥ ಹೇಳಬೇಕು. ಇಷ್ಟು ಘಟ್ಟ ಮುಗಿಸಿದ್ರಿ. ಈಗ ಕೇವಲ ಮುಂದೆ ನೋಡ್ರಿ, ಇನ್ನು ಮುಂದಿನ ವಾಕ್ಯ. ಇಲ್ಲಿ ಸ್ಕಂದ ಪುರಾಣದ ವಾಕ್ಯವನ್ನು ಕೊಟ್ಟು ಶ್ರೀಮದಾಚಾರ್ಯರು ಪ್ರೇತ್ಯ ಅನ್ನೋ ಶಬ್ದಕ್ಕೆ ಹೊಂದಿ ಅನ್ನೋ ಅರ್ಥವನ್ನು ಹೇಳಿದರು. ಮುಂದೆ ಯದ ಅನೇನ ರೂಪೇಣ ಅಮುಂ ಲೋಕಂ ಅಭಿಸಂಭವತಿ ಅಂದ್ರ ಅದಕ್ಕೆ ಅರ್ಥ ಬರೀತಾರೆ. ಈಗ ಅನೇನ ರೂಪೇಣ ಅಮುಂ ಲೋಕಂ ಅಭಿಸಂಭವಂತಿ ತದ ಅಲ್ಲಿ ಎಲ್ಲದ ವೇದೊಳಗದ, ಅದು ವೇದ ಮಂತ್ರ. ಅದಕ್ಕೆ ಅರ್ಥ ಬರೀತಾರೆ ಆಚಾರ್ಯರು. ಅನೇನ ಮಹಿದಾಸಾದಿ ರೂಪೇಣ, ಈ ಮಹಿದಾಸಾದಿ ರೂಪಗಳಿಂದ ಅಮುಂ ಲೋಕಂ ದಿವಿಷ್ಟಂ ಸ್ವರೂಪಂ. ಅಮುಂ ಲೋಕಂ ಅನ್ನೋ ಶಬ್ದಕ್ಕೆ ಮೇಲಿರುವ ಅಮುಂ ಲೋಕಂ ಅನ್ನೋ ಶಬ್ದಕ್ಕೆ ಮೇಲಿರುವಂತಹ ತನ್ನ ರೂಪಗಳು ಅಂತ ಅರ್ಥ. ಅದಕ್ಕೆ ಸರಿ ಆಯ್ತಾ? ವೇದ ಮಂತ್ರ ಒಂದ್ ಕಡೆ ಅದ, ವಾಕ್ಯ ಒಂದ್ ಕಡೆ ಅದ ಎಂಬುದಕ್ಕೆ ಶ್ರೀಮದಾಚಾರ್ಯ ಏನ್ ಮಾಡ್ಯಾರ? ಯದ ಅನೇನ ರೂಪೇಣ ಅಮುಂ ಲೋಕಂ ಅಭಿಸಂಭವತಿ ಅಂತ ವಾಕ್ಯವನ್ನ ಅನುವಾದ ಮಾಡಿ ಅನೇನ ಅನ್ನೋ ಶಬ್ದಕ್ಕೆ ಮಹಿದಾಸಾದಿ ರೂಪೇಣ ಅಂತ ಅರ್ಥ ಬರೋದು. ಅಮುಂ ಲೋಕಂ ಅಂತ ಅನ್ನೋದನ್ನ ಮತ್ತೆ ಅನುವಾದ ಮಾಡಿ ದಿವಿಷ್ಟಂ ಸ್ವರೂಪಂ, ಮೇಲಿರುವಂತಹ ತನ್ನ ರೂಪ ಅಂತ ಅರ್ಥ. ಅಲ್ರಿ, ಅಲ್ಲಿ ಲೋಕ ಅಂತದ ಸ್ವರೂಪ ಅಂತ ಹಂಗ ಅರ್ಥ ಹೆಂಗ್ ಬಂತು? ಲೋಕ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಹೆಂಗದ ಅಂದ್ರೆ
ವಿಲೋಕ್ಯತೆ ಇತಿ ಸ್ವರೂಪವಾಚಿ ಲೋಕ ಶಬ್ದ. ಬಹಳ ಕಷ್ಟ ರೀ. ಶ್ರೀಮದಾಚಾರ್ಯರ ಕಡೆ ಸಿಕ್ಕರೆ ಯಾವ ಶಬ್ದಗಳು ಉಳಿಯುವುದಿಲ್ಲ. ಅವರು ನಿಜವಾಗ್ಲೂ ಭಾರತೀಪತಿಗಳೇ, ನಿಜವಾಗ್ಲೂ ಭಾರತೀಪತಿಗಳು. ಅದು ಹೆಂಗ ಅರ್ಥ ತರ್ತಾರೋ ಇಲ್ಲಿವರೆಗೆ ಎಲ್ಲೂ ಯಾರೂ ಸಹಿತಕ್ಕೆ ಲೋಕ ಶಬ್ದಕ್ಕ ಸ್ವರೂಪ ಅಂತ ಅರ್ಥ ಮಾಡಿದ್ದಿಲ್ಲ. ಶ್ರೀಮದಾಚಾರ್ಯ ಲೋಕ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಮಾಡಿಬಿಟ್ರದ. ಅದು ಹೆಂಗದ ಅಂದ್ರೆ ತಾನೇ ಬಂದಿರ್ತರಿ. ನಮ್ಮ ಆಚಾರ ಭಾಷಾ ಹುಡ್ಕೊಂಡು ತಾನೇ ಬಂದಿರ್ತ ಶಬ್ದ ಹಂಗದ. ಈಗ ನೋಡ್ರಿ ಪ್ರೀತಿ ಏನೋ ಶಬ್ದಕ್ಕ ಒಂದೇನೋ ಅರ್ಥಕ್ಕೆ ಪ್ರಮಾಣಗಳನ್ನು ಕೊಟ್ಬಿಟ್ರ ಆಚಾರ, ಅರ್ಥ ಸರಿ ಮಾಡಿಬಿಟ್ರ ಅದನ್ನ. ಈಗ ನೋಡ್ರಿ ಏನಂತಾರ, ಲೋಕಂ ದಿವಿಷ್ಟಂ ಸ್ವರೂಪಂ ಅಂತದ ಮಂತ್ರದಲ್ಲಿ ಬಂದದ್ದು ಇಷ್ಟದ ವಿಷಯ. ಎಲ್ಲರೂ ಒಂದ್ಸಲ ನೋಡ್ರಿ, ಇಲ್ಲೇನು ಮಹಿದಾಸಾದಿ ರೂಪಗಳಿಂದ ಬಂದಿದ್ದಾನು ಪರಮಾತ್ಮ, ಇವನು ಇಲ್ಲಿರುವ ಸ್ತ್ರೀ ರೂಪಗಳನ್ನ ನಿನ್ನೆ ಹೇಳಿದ್ದೀನಿ, ಅದೆಲ್ಲ ಸ್ತ್ರೀ ರೂಪ ಎಲ್ಲವ ಅಂತ ಹೇಳಿ, ಆ ರೂಪಗಳನ್ನು ಮೇಲಿರುವ ತನ್ನ ರೂಪಕ್ಕೆ ಕೊಡ್ತಾನ ಅಂತ ಹೇಳ್ಬೇಕಾಗಿದೆ. ಮೇಲಿರುವ ಪುರುಷ ತನ್ನದೇ ಆದ ಪುರುಷ ರೂಪಕ್ಕ. ಆ ಮೇಲಿರುವ ಪುರುಷ ರೂಪ ಅಂತ ಶಬ್ದ ಇಲ್ಲಲ್ಲಿ ಮಂತ್ರದೊಳಗ, ಮೇಲಿನ ಲೋಕ ಅಂತದ. ನೀವ್ ಹಿಂಗ್ ಹೇಳ್ಬೋದು, ಇಲ್ಲಿದ್ದನ್ನ ಮೇಲಿನ ಲೋಕಕ್ಕೆ ಕೊಟ್ಟ ಅಂತ. ಅದನ್ನ ಬಿಟ್ಟು ಮೇಲಿನ ಲೋಕಗಳಲ್ಲಿರುವ ತನ್ನ ಪುರುಷ ರೂಪಕ್ಕೆ ಕೆಳಗಿರುವ ತನ್ನ ಸ್ತ್ರೀ ರೂಪವನ್ನ ಕೊಟ್ಟ ಅಂತ ಅರ್ಥ ಮಾಡ್ಲಿಕ್ಕೆ ಸ್ವರೂಪ ಅಂತ ಎಲ್ಲದ, ರೂಪ ಅಂತ ಎಲ್ಲದ ಅದು ಇಲ್ಲ. ಲೋಕ ಶಬ್ದಕ್ಕ ಲೋಕಗಳು ಅಂತ ಅರ್ಥ ಮಾಡಬಹುದು. ಬಹಳ ಅಂದ್ರೆ ಏನ್ ಅರ್ಥ ಮಾಡಬಹುದಪ್ಪ? ಲೋಕ ಅಂದ್ರೆ ಅಲ್ಲಿದ್ದ ಜನ ಅಂತ ಅರ್ಥ ಮಾಡ್ಬೋದು. ಲೋಕದಲ್ಲಿದ್ದ ಜನ ಅಂತ ಅರ್ಥ. ಈಗ ಮಂಚ ಹಾಕೋ ಶಬ್ದ ಮಾಡ್ಲಿಕ್ಕೆ ಅದ್ ನೋಡು ಅಂತಂದ್ವಿ ನಾವು. ಮಂಚ ಶಬ್ದ ಮಾಡ್ತಾರೆ, ಮಂಚ ಶಬ್ದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಜಡ ಅದು. ಮಂಚದ ಮೇಲೆ ಕೂತಾವ ಹಳ್ಳಿ ಹಳ್ಳಿಕತ್ತ ಅಂದ್ರೆ ಮಂಚ ಶಬ್ದ ಮಾಡ್ತದೆ. ಗೊತ್ತಾತ? ಮಂಚಾಕ್ರೋಶಂತಿ ಅಂತ ಒಂದು ಪ್ರಯೋಗ. ಮಂಚಸ್ಥ ಪುರುಷೇಶು ಲಕ್ಷಣ ಅಂತ ಮಾಡ್ತಿರ್ತಾರೆ ಅದಕ್ಕೆ. ಮಂಚಾಕ್ರೋಶಂತಿ ಅಂದ್ರೆ ಮಂಚ ಮಾಡಂಗಿಲ್ಲಪ್ಪ, ಮಂಚದ ಮೇಲೆ ಕೂತಾವ್ ಮಾಡ್ತಾನ ಅಂತ. ಹಂಗ ಲೋಕ ಅಂದ್ರೆ ಲೋಕದಲ್ಲಿದ್ದ ಜನ ಅಂತ ಅರ್ಥ ಹೇಳ್ಬೇಕಾದ್ರೆ ಅದರ ರೂಪ ಅನ್ನೋದು ಹೆಂಗ ಅರ್ಥ ಮಾಡ್ತಿ? ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು ವಿಲೋಕ್ಯತೆ ಇತಿ ಸ್ವರೂಪವಾಚಿ ಲೋಕ ಶಬ್ದ. ಏನ್ ಅದ್ಭುತ ರೀ ಎಲ್ಲ. ವಿಲೋಕ್ಯತೆ ಅಥವಾ ವಿಲೋಕ್ಯತೆ ಇತಿ ಲೋಕ. ಬರ್ಕೊಡ್ರಿ ಇದನ್ನ, ಅದ್ಭುತ ಪ್ರಯೋಗ ಶ್ರೀಮದಾಚಾರ್ಯ. ಲೋಕ್ಯತೆ ಇತಿ ಲೋಕ ಅಥವಾ ಲೋಕ್ಯತೆ ಬಾರ್ ವಿಲೋಕ್ಯತೆ ಇತಿ ಲೋಕ, ಅಷ್ಟು ಬರ್ಕೊಡ್ರಿ. ಶ್ರೀಮದಾಚಾರ್ಯ ಗ್ರಂಥಗಳಲ್ಲಿ ಹೀಗೆ ಬಂದಿರುವಂತಹ ಪ್ರಯೋಗಗಳನ್ನ ಆರಿಸಿ ಪಕ್ಕಕ್ಕೆ ಎತ್ತಿಟ್ರೆ ಇದೇ ಒಂದು PhD ಥೀಸಸ್, ಒಂದು ಪ್ರತ್ಯೇಕವಾದದ್ದು. ಈಗ ಪ್ರೇತ್ಯ ಅನ್ನೋ ಶಬ್ದಕ್ಕೆ ಶ್ರೀಮದಾಚಾರ್ಯ ಹೆಂಗ್ ಹ್ಯಾಂಡಲ್ ಮಾಡಿದ್ರ ಅರ್ಥವನ್ನು ತಂದು, ವ್ಯಾಕರಣ ಹೆಂಗ್ ಬರ್ತದ ಆಚಾರ ಗ್ರಂಥೊಳಗ, ಇವುಗಳು ನಾವು ಇವತ್ತ ಬಿಟ್ಬಿಟ್ಟಿದ್ದೀವಿ. ನಮ್ಗೆಲ್ಲ ಏನು ಅಂದ್ರೆ ಬೇರೆ ಇನ್ನೇನೋ ವಿಷಯಗಳೇ ಬೇಕೆ ಹೊರತಾಗಿ ಇದ್ಯಾವ ವಿಷಯಗಳು ಬೇಕಾಗಿಲ್ಲ. ಆಚಾರ ಅಷ್ಟು ಎತ್ತರಕ್ಕಿದ್ದಾರ ಅವ್ರು, ನಮಗೆ ಅರ್ಥ ಆಗದೇ ಇರೋಷ್ಟು ಎತ್ತರಕ್ಕಿದ್ಬಿಟ್ಟ. ಪ್ರಯೋಗ ಮಾಡ್ಬೇಕು. ನೀವು ಈಗ ಪಾಠದಾಗ ಬಂದಾಗ ಎಲ್ಲರ ಇಂಥವು ವ್ಯಾಕರಣಗಳು ಅಥವಾ ಇಂಥವು ವಿಶೇಷ ಬರ್ಸಿದ್ರು ಅದು ಒಂದ್ ಕಡೆ ಪ್ರತ್ಯೇಕ ಮಾಡ್ಕೊಂಡು ಇಟ್ಕೊಳ್ರಿ. ನಿಮಗೊಂದು ನಿಧಿ ಅದು, ದೊಡ್ಡ ನಿಧಿ ಅದು. ಸರಿನಾ? ಮುಂದೆ ನೋಡ್ರಿ, ವಿಲೋಕ್ಯತೆ ಲೋಕ್ಯತೆ ಇತಿ ಅಥವಾ ವಿಲೋಕ್ಯತೆ ಇತಿ ಲೋಕ. ಏನು ಎಷ್ಟು ಚಂದ. ಲೋಕ ಶಬ್ದಕ್ಕೆ ಅರ್ಥ ಏನು? ಮಹಿದಾಸ ಇದು ಲೋಕೃ ದರ್ಶನಿ ಅಂತ ಧಾತು. ಸಂಸ್ಕೃತದೊಳಗೆ ಏನ್ ಧಾತು ಅದು? ಲೋಕೃ ದರ್ಶನಿ. ಲೋಕ್ಯತೆ ವಿಲೋಕ್ಯತೆ ಲುಕ್ಕು ಅದ ಇಲ್ಲ, ಲೋಕ ದರ್ಶನಿ ಒಂದದ, ಲುಕ್ ದರ್ಶನ ಒಂದ, ಎರಡೂ ಅದ ಪಾಠ. ಲೋಕ ದರ್ಶನಿ ಅಂತ ಲುಕ್ ದರ್ಶನ ಇರಬಹುದು, ಇರ್ಲಿ. ಅಲ್ಲಿ ಲೋಕ ಅನ್ನೋದ್ರಿಂದ ಅರ್ಥ ಏನು ಅಂದ್ರೆ ದರ್ಶನ ಅಂತ ಅರ್ಥ. ಏನರ್ಥ? ದರ್ಶನ. ಇದು ಕರ್ತರಿ ಪ್ರಯೋಗದಲ್ಲಿ ಮಾಡೋದು, ಕರ್ಮಣಿ ಪ್ರಯೋಗದಲ್ಲಿ ಮಾಡೋದು ಅಂತ ಹೇಳಿರ್ತದೆ. ಈಗ ವಿಲೋಕ್ಯತೆ ಇತಿ ಲೋಕ, ನೋಡಲ್ಪಡುವಂತಹದ್ದು ಯಾವುದೋ ಅದನ್ನ ಲೋಕ ಅಂತ ಕರೆಯಬೇಕು ಅಂದ್ಬಿಟ್ರು ಶ್ರೀಮದಾಚಾರ್ಯ. ಏನು ನೋಡಲ್ಪಡುವುದು ಯಾವುದೋ ಅದು ಲೋಕ. ಈಗ ಉದಾಹರಣೆಗೆ ನಾನು ಎದುರಿಗಿದ್ದ ಒಂದು ಘಟವನ್ನು ನೋಡ್ತಾ ಇದ್ದೀನಿ, ಗೊತ್ತಾಯ್ತಾ? ಘಟ ಏನ್ ಮಾಡ್ಲಿಕ್ಕತ್ತೀನಿ? ನೋಡ್ತಾ ಇದ್ದೀನಿ. ತಿಳಿಲಿಕ್ಕತ್ತದ ಎಲ್ಲರಿಗೂ? ಘಟವನ್ನು ನೋಡುತ್ತಿದ್ದೇನೆ. ಘಟವನ್ನು ನೋಡುತ್ತಿದ್ದೇನೆ ಅಂದ್ರೆ ಘಟಕ್ಕ ಒಂದು ಆಕಾರ ಅದನೋ ಇಲ್ಲೋ? ಘಟಕ್ಕ ಒಂದು ಸ್ವರೂಪ ಅಂತ ಅದನೋ ಇಲ್ಲೋ? ಅಂದಮೇಲೆ ನಮ್ಮಿಂದ ನೋಡಲ್ಪಡುವುದು ಆಕಾರ ಇದ್ದ ವಸ್ತು, ಸ್ವರೂಪ ಇದ್ದ ವಸ್ತುನೋ ಸ್ವರೂಪ ಇಲ್ಲದ ವಸ್ತುನೋ? ನಾನು ಆಕಾಶವನ್ನು ನೋಡಿದೆ ಅಂತ ಯಾರಾದ್ರೂ ಪ್ರಯೋಗ ಮಾಡ್ತಾರಾ? ಆಕಾಶವನ್ನು ನೋಡಿದೆ ಅಂತ ತಿಳ್ಕೊಂಡು, ಇಲ್ಲ ನಾನು ಮನೆಯನ್ನು ನೋಡಿದೆ, ನನ್ನಿಂದ ಮನೆಯು ನೋಡಲ್ಪಟ್ಟಿತು ಅಂದ್ರೆ ಅದ ಆಕಾರ ಏನದಲ್ಲ, ಅದಕ್ಕ ಲೋಕ, ನೋಡಲ್ಪಟ್ಟ ವಸ್ತು ಅಂತ ಕರೀತಾರೆ. ಅಂದಮೇಲೆ ಲೋಕ ಶಬ್ದಕ್ಕ ಸ್ವರೂಪ ಅಂತ ಅರ್ಥ ಹೇಳಲಿಕ್ಕೆ ಬರ್ತದ ಅಂದ್ರೆ ಶ್ರೀಮದಾಚಾರ್ಯ. ಎಷ್ಟು ಅದ್ಭುತ ಅದು! ವಿಲೋಕ್ಯತೆ ಇತಿ ಲೋಕ, ನನ್ನಿಂದ ನೋಡಲ್ಪಡುವುದು ಯಾವುದು ಅದನ್ನ ಲೋಕ ಅಂತ ಪ್ರಯೋಗ ಮಾಡ್ತೀನಿ ನಾನು. ಕರ್ಮಣಿ ಪ್ರಯೋಗದಲ್ಲಿ ಮಾಡಿ ಬರ್ತದೆ, ಏನ್ ದೊಡ್ಡ ವಿಷಯ ಅಲ್ಲ.
ವಿಲೋಕ ಇದೆ ನೋಡುವುದು. ನನ್ನಿಂದ ನೋಡಲ್ಪಡುವುದು, ನಾನ್ ನೋಡುತ್ತೇನೆ ಅನ್ನೋಕ್ಕಿಂತ ನನ್ನಿಂದ ನೋಡಲ್ಪಡುವುದು ಅಂತ ಅರ್ಥ. ನನ್ನಿಂದ ಯಾವ್ದು ನೋಡಲ್ಪಡ್ತದ? ಘಟ ಅಂದ್ರೆ ಅದಕ್ಕೆ ಆಕಾರದ ಅಂತ ಅರ್ಥ, ಸ್ವರೂಪ, ಘಟ ಸ್ವರೂಪ ನೋಡಲ್ಪಡ್ತದ. ಅಂದ ಮೇಲೆ ಲೋಕ ಶಬ್ದಕ್ಕ ಸ್ವರೂಪ ಅಂತ ಅರ್ಥ ಅದ. ಈ ಅದ್ಭುತ ಪ್ರಯೋಗ ಶ್ರೀಮದಾಚಾರ್ಯ. ಅದಕ್ಕೆ ಹೇಳಿದ್ರು ಒಂದು ಇದು ವ್ಯಾಕರಣ ಪ್ರಕಾರ. ಹಂಗಾಗಿ ಏನಾಯ್ತು, ಇಲ್ಲಿದ್ದ ಮಹಿದಾಸ, ಇಲ್ಲಿ ಅವತರಿಸಿ ಬಂದಿರುವ ಮಹಿದಾಸಾದಿ ರೂಪಗಳು ಭೂಮಿಯಲ್ಲಿರುವ ತನ್ನದೇ ಆದ ಸ್ತ್ರೀ ರೂಪವನ್ನ ಮೇಲಿರುವಂತಹ ತನ್ನದೇ ಆದ ಪುರುಷ ರೂಪಕ್ಕೆ ಕೊಡ್ತಾನೆ, ಸ್ವರೂಪಕ್ಕೆ ಕೊಡ್ತಾನೆ. ಸರಿ ಹೋಯ್ತು ಒಂದು ಪ್ರಯೋಗ. ಇನ್ನೊಂದು ವೇದದಲ್ಲೇ ಒಂದು ಪ್ರಯೋಗ ಹೇಳೇನು, ಏನು? ಆತ್ಮಾನಮೇವ ಲೋಕಮುಪಾಸೀತ ಅಂತ ಒಂದು ಲೋಕದ ಒಂದು ಶಬ್ದದ ಇತಿವತ್ ಅಂತದ ನೋಡ್ರಿ. ವೇದ ಮಂತ್ರನೊಳಗೆ ತೀರಾ ಮುಂದೆ ಆತ್ಮಾನಮೇವ ಲೋಕಂ ಉಪಾಸೀತ ಅಂತದ. ಅಲ್ಲೇನು ಅಂದ್ರೆ ಆತ್ಮಾಖ್ಯಮೇವ ಲೋಕಂ ವಿಷ್ಣು ರೂಪಂ ಉಪಾಸೀತ. ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ಸರ್ವಸ್ವಾಮಿ ಮಮ ಸ್ವಾಮಿ ಅಂತ ಬಂದದ. ಆತ್ಮೇತದುಪಗಚ್ಚಂತಿ ಗ್ರಾಹಿಂಚ ಸೂತ್ರ ಬರಿಬೇಡ್ರಿ. ಆತ್ಮಾನಮೇವ ಲೋಕಂ ಉಪಾಸೀತ, ಭಗವಂತನ ರೂಪವನ್ನೇ ಚಿಂತಿಸಿರಿ. ಬೇರೆ ರೂಪ ಬೇರೆ ಚಿಂತನೆ ಮಾಡ್ಬೇಡ್ರಿ. ನೋಡ್ರಿ ವೇದ ಏನ್ ಮಾಡ್ಲಿಕ್ಕತ್ತದ, ಬೇರೆಯವರನ್ನು ಚಿಂತಿಸಬೇಡ್ರಿ, ಭಗವಂತನನ್ನೇ ಚಿಂತಿಸ್ರಿ ಅಂತ ಹೇಳಿ ಹೊರಟ ವೇದ ಆತ್ಮಾನಮೇವ ಲೋಕಂ ಅನ್ಲಿಕ್ಕತ್ತದ. ಅಲ್ಲಿ ಲೋಕ ಶಬ್ದಕ್ಕ ಸ್ವರೂಪ ಅಂತೆ ಅರ್ಥ, ಭಗವದ್ ರೂಪವನ್ನು ಚಿಂತಿಸ್ರಿ ಅಂತ ಹೇಳಿಕತ್ತದ. ತಿಳಿತಾ? ಎರಡು ಪ್ರಯೋಗ ತೋರಿಸಿರ ಶ್ರೀಮದಾಚಾರ್ಯರು. ಅರ್ಥ ಆಗ್ಲಿಕ್ಕತ್ತದ ಇಲ್ಲೋ? ಆತ್ಮಾನಮೇವ ಲೋಕಂ ಉಪಾಸೀತ, ಭಗವಂತನ ರೂಪವನ್ನ ಚಿಂತಿಸಿರಿ, ಉಳಿದದ್ದನ್ನು ಚಿಂತಿಸಬೇಡ್ರಿ ಅಂತ ಹೇಳ್ಬೇಕಾಗಿದೆ. ಅವಾಗ ಭಗವದ್ ರೂಪ ಅನ್ನೋ ಶಬ್ದದಲ್ಲಿ ಲೋಕ ಶಬ್ದವನ್ನು ಬಳಸಿರೋದು ಯಾವುದು? ವೇದ. ಅಂದ ಮೇಲೆ ಲೋಕ ಶಬ್ದಕ್ಕೆ ರೂಪ ಅಂತ ಅರ್ಥ, ಏನು ತಪ್ಪಿಲ್ಲ. ಮತ್ತ ಯತ್ ಶಬ್ದ ಬಂದದಲ್ಲಿ ಮಂತ್ರದೊಳಗ ಏನ್ ಯತ್ ಶಬ್ದ ಬಂದದ ಅಂದ್ರ ಯತ್ ಎಲ್ಲದಪ್ಪ ಅದು ತದ್ ಯದೇತತ್ ತತ್ ಯತ್ ಏತತ್ ಸ್ತ್ರೀಯಾಂ ಲೋಹಿತಂ ಅಂತದ. ಅಲ್ಲಿ ಯತ್ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಯತ್ ಶಬ್ದ ಕಿಂ ಶಬ್ದಾರ್ಥೇ. ಸಾಮಾನ್ಯವಾಗಿ ಯತ್ ಶಬ್ದವನ್ನ ಯಾವ ಕಾರಣಕ್ಕೋ ಅದಕ್ಕ ಅಂತ ಅರ್ಥ ಹೇಳ್ತಿರ್ತೀವಿ. ಯತ್ ಅಂದ್ರೆ ಹೇತು ಅಂತ. ಇಲ್ಲಿ ಯತ್ ಶಬ್ದ ಇದು ಕಿಂ ಶಬ್ದ ಪ್ರಶ್ನಾರ್ಥಕದಲ್ಲಿ ಬಂದಿದೆ ಅಂತ ಇಟ್ಕೊಳ್ರಿ. ಯಾಕಂದ್ರೆ ಅದಕ್ಕೆ ಅನೇನ ರೂಪೇಣ ತದ್ರೂಪಂ ಅಭಿಸಂಭವತಿ ಕಿಂ, ಈ ರೂಪದಿಂದ ಆ ರೂಪವನ್ನು ಹೊಂದುತ್ತಾನೇನು ಅಂತ ಕೇಳಿದಾಗ ಉಭಯೋರಪಿ ಪರಿಹಾರ ದರ್ಶನ ದಸ್ಯಪಿ ಪ್ರಶ್ನತ್ವ ಅವಗಮ್ಯತೆ. ಎರಡೂ ವಾಕ್ಯಗಳಿಗೂ ಮುಂದೆ ಉತ್ತರ ಕೊಟ್ಟದ್ದು ಕಂಡದ್ರಿಂದ ಹಿಂದಿನ ವಾಕ್ಯಗಳು ಪ್ರಶ್ನೆಯ ರೂಪದಲ್ಲಿ ಇವೆ ಅಂತ ತಿಳ್ಕೊಳ್ಬೇಕು. ಅಲ್ಲಿ ನೋಡ್ರಿ ಮೊದಲೇ ಮಂತ್ರದಾಗ ತದಾಹುರ್ ಯದನೇನ ರೂಪೇಣಾಮಂ ಲೋಕಂ ಖೇದ ರೂಪೇಣಾಮಂ ಲೋಕಂ ಅಂತದ. ಅಲ್ಲಿ ಯತ್ ಶಬ್ದಕ್ಕ ಪ್ರಶ್ನಾರ್ಥಕ ಅಂತ ಅರ್ಥ ಮಾಡಿಕೊಳ್ಳ್ರಿ, ಹೇತ್ವರ್ಥಕ ಬೇಡ. ಸರಿ, ಹೆಂಗ? ಯತಶ್ಚೋದೇತಿ ಸೂರ್ಯ ಅಂತದ. ಇತ್ಯಾದಿವತ್ ಇದು ಭಾಗವತೊಳಗೂ ಒತ್ತಾಚಾರ ಪ್ರಯೋಗ ಮಾಡ್ರೆ ದ್ವಿತೀಯ ಸ್ಕಂದ ಬಂದದು. ಇರ್ಲಿ, ಯತಶ್ಚ ಉದೇತಿ ಸೂರ್ಯ ಅಂತನ್ನುವಲ್ಲಿ ಅರ್ಥ ಏನು ಅಂತ ಕೇಳಿದ್ರೆ, ಸೂರ್ಯನು ಯಾರಿಂದ ಹುಟ್ಟಿ ಬಂದ ಅಂತ ಪ್ರಶ್ನಾರ್ಥಕ ಅದಲ್ಲಿ. ಅದಕ್ಕೆ ಮುಂದೆ ಉತ್ತರದಲ್ಲಿ ಪ್ರಾಣನಿಂದ ಹುಟ್ಟಿ ಬಂದಿದ್ದಾನೆ, ಭಗವಂತನಿಂದ ಹುಟ್ಟಿ ಬಂದಿದ್ದಾನೆ ಅಂತ ಉತ್ತರ ಕೊಟ್ಟಾರ. ಹಂಗಾಗಿ ಅಲ್ಲಿ ಬಂದ ಯತ್ ಶಬ್ದವು ಕೂಡ ಏನ್ ತಿಳಿಸ್ಲಿಕ್ಕತ್ತದ ನಮಗ ಅಂದ್ರೆ ಪ್ರಶ್ನಾರ್ಥಕ ಎಂದು ತಿಳಿದು ಬರ್ತದ. ಸರಿ, ಮುಗಿದು ಹೋತು. ಇನ್ನ ಅಲ್ಲಿ ರಂಗ ಬಂದದ, ರಂಗಸ್ವರ ಬಂದದ. ಎಲ್ಲಿದ ನೋಡ್ರಿ, ಮೂರ್ ಹಾಕ್ಯಾರ ನೋಡ್ರಿ. ಲೋಕ ಅಭಿಸಂಭವತಿ ಆ ಭವತಿ ಅಂತ 3 ಹಾಕ್ಯಾರ. ನೆನಪದನ ನಂಬರು ಎಲ್ಲದ ಅಂದ್ರೆ 203ನೇ ಪುಟದಾಗ. ಅದಕ್ಕೆ ಏನ್ ಕರೀತಾರ? ರಂಗಸ್ವರ ಅಂತ ಕರೀತಾರ. ಅದಕ್ಕೆ ಏನ್ ಚಂದ ನೋಡ್ರಿ. ಸಂಭವತಿ ಆಭವತಿ ಅದಕ್ಕೇನ್ ಕರೀತಾರ? ರಂಗಸ್ವರ ಅಂತ ಕರೀತಾರ. ಬದಿಟ್ಕೊಳ್ರಿ. ಅಭಿಮನ್ಯೋ ಗೊತ್ತಾ? ಅಲ್ಲೆಲ್ಲ ಹೇಳೋ ಕಾಲಕ್ಕ ರಂಗಸ್ವರ ಅಂತ ಬಳಸ್ತಿರ್ತೀವಿ. ಮೂರ್ ಇದ್ದಲ್ಲಿ ರಂಗಸ್ವರ. ಆ ರಂಗಸ್ವರ ಏನ್ ತಿಳಿಸ್ತದ ಅಂತ ಕೇಳಿದ್ರೆ, ರಂಗಸ್ತು ಪ್ರಶ್ನೆ ವಿಷಯಸ್ಯ ದುರವಗಮತ್ವಂ ಪ್ರಕಾಶಯತಿ. ಪ್ರಶ್ನೆ ಬಹಳ ಗಂಭೀರದ ಅಂತ ತಿಳಿಸ್ಲಿಕ್ಕತ್ತದ ಅಂತದ ರಂಗಸ್ವರ. ಪ್ರಶ್ನೆ ಮಾಡೋ ಕಾಲಕ್ಕೆ ಯಾರ ರಂಗಸ್ವರ ಹಾಕಿದ್ರು ಅಂದ್ರೆ ದುರ್ಗಮೆ ಪ್ರಶ್ನೆ ವಿಷಯ ಪ್ರಶ್ನೋ ರಂಗಯುತೋ ಭವೇತ್. ಬಹಳ ಕಠಿಣವಾದ ಪ್ರಶ್ನೆಯನ್ನು ಕೇಳ್ತಿದ್ದ ಅಂತಂದ್ರೆ ಆಗಲ್ಲಿ ರಂಗಸ್ವರವನ್ನ ಹಾಕಿರ್ತಾರ ಅಂತ ತಿಳ್ಕೊಳ್ರಿ. ವೇದದೊಳಗಿದು ಸ್ಟೈಲ್, ವೇದ ಸ್ಟೈಲ್. ಸರಿ ಹೋತಾ? ಮುಂದೆ ಬರ್ರಿ, ಮುಂದೇನಂತಾರೆ?
ಕೇನ ರೂಪೇಣ ಇವಂ ಲೋಕಮಾಭವತಿ ಅಂತಂದ್ರೆ ಕೇನ ಸ್ವರೂಪೇಣ ಭೂಮಿಷ್ಠೇನ ಆತ್ಮನಃ ಸ್ತ್ರೀ ರೂಪೇಣ ವಿಷ್ಣು ಸಂಬದ್ಧತೆ. ಭೂಮಿಯಲ್ಲಿರುವಂತಹ ತನ್ನದೇ ಆದ ಸ್ತ್ರೀ ರೂಪದ ಜೊತೆಗೆ ಯಾವುದ್ರ ಸಂಬಂಧ ಹೊಂದದ ಅಂತಂದ್ರೆ ಸೋಯಂ ಮಹಿದಾಸಾದಿ ಪ್ರಾದುರ್ಭಾವ ರೂಪ, ಆ ಮಹಿದಾಸಾದಿ ಪ್ರಾದುರ್ಭೂತನಾದ ರೂಪ ಏನದನೋ ಇದಂ ಭೂಮಿಷ್ಠ ಸ್ತ್ರೀ ರೂಪಂ ಲೋಹಿತ ಗತಂಚ, ಈ ಭೂಮಿಯಲ್ಲಿರುವ ಸ್ತ್ರೀ ರೂಪ ಅದು ಲೋಹಿತಗತ. ಸ್ವಕೀಯಮೇವ ರೂಪಂ ತನ್ನದೇ ಆದ ರೂಪವನ್ನು ಅಮುಷ್ಮೈ ದಿವಿಷ್ಟಾಯ ಸ್ವಪುರುಷ ರೂಪಾಯ ಮೇಲಿರುವಂತಹ ತನ್ನದೇ ಆದ ಪುರುಷ ರೂಪಕ್ಕೆ ಪ್ರಯಚ್ಛತಿ. ಎಲ್ಲದ ಅದು ದೇವರೇತ ಸ್ಥಿತಾಯ ದೇವತೆಗಳ ರೇತಸ್ಸಿನಲ್ಲಿ ಇರುವಂತಹ ದೇವಿ ಲೋಹಿತ ಸ್ಥಿತ ಮಾತ್ಮನ ಸ್ತ್ರೀ ರೂಪಂ, ಆ ದೇವತಾ ಸ್ತ್ರೀಯಲ್ಲಿರುವಂತಹ ಲೋಹಿತದಲ್ಲಿದ್ದ ತನ್ನ ಸ್ತ್ರೀ ರೂಪವನ್ನ ಮಹಿದಾಸಾದಿ ರೂಪೇಭ್ಯ ಮಹಿದಾಸಾದಿ ರೂಪಗಳಿಗೆ ಮಾನುಷ ರೇತ ಸ್ಥಿತ ರೂಪೇಭ್ಯಶ್ಚ ದಿವಿಷ್ಟೈ ವಿಷ್ಣಾದಿ ಸ್ವರೂಪೈ ಪ್ರಯಚ್ಛತಿ. ಅಲ್ಲಿದ್ದ ಭಗವಂತನು ಇಲ್ಲಿರುವಂತವರಿಗೆ ಕೊಡ್ತಾನೆ. ವಿಷಯ ಗೊತ್ತದ, ನಾವು ಕೇಳಿದ್ದೀವಿ ಮಾತನ್ನ. ಆಯ್ತಾ? ಅಂದ್ರ ಇದೊಂದು ಸ್ವಲ್ಪ ಇದು ವಿಶೇಷ ಅನಿಸ್ತದ ನನಗೆ ನೋಡಿದ್ರೆ. ಏನು ಅಂತಂದ್ರೆ ವಿಶೇಷ ಏನ್ ಅನಿಸ್ತದ ಅಂದ್ರೆ ಸಹಜವಾಗಿ ಇಲ್ಲಿಯೇ ಇರುವ ಸ್ತ್ರೀ ರೂಪ ಇಲ್ಲಿಯೇ ಇರುವಂತಹ ಪುರುಷ ರೂಪಗಳನ್ನು ಬಿಟ್ಟು ಇಲ್ಲಿಯ ಸ್ತ್ರೀ ರೂಪ ಅಲ್ಲಿಯ ಪುರುಷ ರೂಪ ಅಲ್ಲಿಯ ಸ್ತ್ರೀ ರೂಪ ಇಲ್ಲಿಯ ಸ್ತ್ರೀ ರೂಪಗಳನ್ನು ಹೊಂದಿಸ್ತಾನ ಅಂತ ಅನ್ನೋದು ಇದೊಂದು ಸ್ವಲ್ಪ ಆಶ್ಚರ್ಯ. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ಇಲ್ಲಿ ಸ್ತ್ರೀಯರಲ್ಲಿ ಸ್ತ್ರೀ ರೂಪಗಳು, ಪುರುಷರಲ್ಲಿ ಪುರುಷ ರೂಪಗಳು, ಇಲ್ಲಿರುವ ಸ್ತ್ರೀ ರೂಪಗಳನ್ನ ಮೇಲಿರುವಂತಹ ಪುರುಷ ರೂಪಗಳ ಜೊತೆಗೂ ಅಲ್ಲಿರುವ ಸ್ತ್ರೀ ರೂಪಗಳನ್ನು ಇಲ್ಲಿರುವಂತಹ ಪುರುಷ ರೂಪಗಳಿಗೂ ಕೂಡ ಹೊಂದಿಸ್ತಾನ ಅಂದ್ರೆ ಇದು ಹೊಂದಿಸಿ ಬರೀರಿ ಅಂತ ಇದ್ದಂಗದ. ಇದು ಸಾಲಾಗಿದ್ದಾಗ ಆ ಹೊಂದಿಸಿ ಬರೀರಿ ಅಂತ ಇದ್ದಂಗ ಹಿಂಗ ಅಡ್ಡ ಕ್ರಾಸ್ ಬಂದಂಗ ಬಂತು. ಹಿಂಗ ಮೇಲಿದ್ದವರು ಕೆಳಗೆ, ಕೆಳಗಿದ್ದವ್ರು ಮೇಲೆ. ಬಹಳ ವಿಚಿತ್ರ ಇದು. ಅದೊಂದು ಸಿಂಬಾಲ್ ಆಯ್ತಲ್ಲ, ಈಗ ಅದೊಂದು ಚಿಹ್ನೆ ಆಯ್ತಲ್ಲ, ಹಿಂಗ್ ಎಂಬುದು ಕ್ರಾಸ್ ಅಲ್ಲದು ಎಕ್ಸ್, ಅದು ಎಕ್ಸ್ ಅದು ದುರ್ಗಮ ವಿಷಯ. ಅಂದ್ರ ಲೋಕದಲ್ಲಿದ್ದ ಜನರಿಗೆ ಭಗವಂತ ರಮಣ ಹೆಂಗ್ ಮಾಡ್ತಾನವ, ಯಾಕಂದ್ರೆ ನಮಗಂತೂ ಅವ ಸ್ವರಮಣ ಅಂದ್ ಗೊತ್ತಿಲ್ಲಲ್ಲ ಅಂತ ಕೇಳಿದ್ದಕ್ಕೆ ಅದು ದುರ್ಗಮ, ಅದನ್ನ ತಿಳಿಸ್ಲಿಕ್ಕೆ ಈಗ ಹೊಂಟಾನ ಮಹಿದಾಸ ಅಂತ ಹೇಳಿಕೊಟ್ಟ. ಪ್ರಶ್ನೆ ಬಹಳ ಗಂಭೀರದ ಅಂಬೋದಕ್ಕೆ ಈ ವಿಷಯ ಹೊರಟದು. ಸರಿ ಆಯ್ತಾ? ಓಕೆ, ರೈಟ್. ಮುಂದ ಈ ಎಕ್ಸಿನ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣಂತ. ಏನು ಗೊತ್ತಾತಿಲ್ಲ? ಇಂಪಾರ್ಟೆಂಟ್ ಥಿಂಗ್ ಅದ. ರಂಗಸ್ವರ ಆತು. ಈಗ ತೆಳಗ ಮೇಲೆ ಮೇಲೆ ತೆಳಗ ಮಾಡಿ ಅಲ್ಲ, ಇದೊಂದು ಎಕ್ಸ್ ಹೊಂದಿಸಿ ಬರೀರಿ ಹಿಂಗ್ ನಿಂತ್ಕೊಂಡದದು. ಇದು ಯಾಕೆ ಹಿಂಗ್ ನಿಂತ್ಕೊಂಡದ ಆಮೇಲೆ ಮುಂದೆ ನೋಡಂತ. ಈ ವ್ಯಾಪಾರಗಳು ಮನುಷ್ಯರ ವ್ಯಾಪಾರ ಅಲ್ಲ, ಇದು ದೇವತಾ ವ್ಯಾಪಾರ ಇಲ್ಲ, ಇದು ಭಗವಂತನ ವ್ಯಾಪಾರ ಡೈರೆಕ್ಟ್ ಆಗಿ. ಸರಿ, ತಾನೇ ಭೂಮಿಷ್ಠತ್ವೇನ ದಿವಿಷ್ಠತ್ವೇನ ದ್ವಿಧತ್ವ ತಾವಿತ್ಯುಚ್ಚಂತೆ. ಅದಕ್ಕೆ ಭೂಮಿಯಲ್ಲಿ ಇದ್ದದ್ದು ಆಕಾಶದಲ್ಲಿ ಇದ್ದದ್ದು ಅನ್ನೋದಕ್ಕೆ ಎರಡು ಅನ್ನೋದಕ್ಕೆ ವೇದದಲ್ಲಿ ತೌ ಅಂತ ಬಂದದ. ಅಗ್ನಿಹಿ ತದ್ರೂಪಂ ಅಗ್ನಿನಾಮ್ನಃ ವಿಷ್ಣೋ ಪ್ರತಿಮಾ ತತ್ಸನ್ನಿಧಾನಾತ್. ಅಗ್ನಿಹಿ ತದ್ರೂಪಂ ಅಗ್ನಿಯ ರೂಪ, ಅದು ಅಗ್ನಿನಾಮ್ನಃ ವಿಷ್ಣೋ ಪ್ರತಿಮಾ, ಅದು ಲೋಹಿತ ಅಂತ ಅನ್ನೋದೇನದ ಅಗ್ನಿಯ ಪ್ರತಿಮಾದ ಅಗ್ನಿನಾಮಕನಾದ ಭಗವಂತನ ಸನ್ನಿಧಾನೋಪೇತವಾಗಿದೆ. ಇವಂ ಆದಿತ್ಯನಾಮ್ನಃ ವಿಷ್ಣು, ಇದೇ ರೀತಿಯಾಗಿ ಆದಿತ್ಯನಾಗಿರುವಂತಹ ಸೂರ್ಯ ಭಗವಂತ ಅವನ ಪ್ರತಿಮಾ ಆಗಿದೆ. ನಹಿ ಅಜ್ಞಾದಿ ಸ್ವರೂಪಮೇವ ಲೋಹಿತಾದಿ. ಅಗ್ನಿ ಸ್ವರೂಪವೇ ಲೋಹಿತ, ಆದಿತ್ಯನ ಸ್ವರೂಪವೇ ವೀರ್ಯ ಅಲ್ಲ, ಅವರ ಪ್ರತಿಮಾ ತದಂತರ್ಗತನಾದ ಭಗವಂತನ ಪ್ರತಿಮಾ ಅಂತ ತಿಳ್ಕೋಬೇಕು. ಇದಕ್ಕ ಕೆಲವರು ಏನ್ ಮಾಡ್ಬಿಟ್ಟಾರ ಭಾಷ್ಯಕಾರರು, ಇದು ಲೌಕಿಕ ಸ್ತ್ರೀ ಪುರುಷರ ಸಂಬಂಧ, ಆ ಸಂಬಂಧವನ್ನ ನೀವು ಅಸಹ್ಯ ಕೊಡಬಾರದು, ಅಸಹ್ಯ ಪಡಬಾರದು, ಹಿಂಗ ಅರ್ಥ ಬಂದ್ಬಿಟ್ಟಾರ. ನಚ ಲೌಕಿಕ ಸ್ತ್ರೀ ಪುರುಷ ಸಂಬಂಧ ಮಾತ್ರ ಮತ್ತು ಉಚ್ಚತೆ. ಇಲ್ಲಿ ಬರೀ ಲೌಕಿಕ ಸ್ತ್ರೀ ಪುರುಷರ ಸಂಬಂಧ ಹೇಳ್ಯಾರ ಅಂತ ತಿಳ್ಕೋಬ್ಯಾಡ್ರಿ, ತಪ್ಪದು. ಯಾಕ? ಅಪ್ರಸ್ತುತ ತಸ್ಯ, ಅದ್ ಪೂರ್ವದಲ್ಲಿ ಪ್ರಸ್ತುತ ಆಗಿದೆ ಅನ್ನೋದೇನ್ರಿ? ಲೌಕಿಕ ಸ್ತ್ರೀ ಪುರುಷರ ಸಂಬಂಧ ಪೂರ್ವದಲ್ಲಿ ಪ್ರಸ್ತುತ ಆಗಿದೆ ಇಲ್ಲ. ಬೃಹತಿ ಸಹಸ್ರ ಬಂಧ ಹೊತ್ತೊಳಗ ಭಗವಂತನ ವಿಷಯ ಬಂದಾಗ ಈ ಗಡ್ಡ ಹೆಂಡತಿ ಕಥೆ ಯಾಕೆ ಬರ್ಬೇಕು ಇಲ್ಲಿ? ಸಂಬಂಧ ಇಲ್ಲ. ಅದೇ ಪ್ರಶ್ನೆ ತಲೆಯೊಳಗಿತ್ತು, ಸುಮ್ ಕೂತಿದ್ದು ಚಲೋ ಆಯ್ತು. ಇಲ್ಲ, ವಿಷಯ ಆಚಾರ ಹೇಳ್ಯಾರ, ಆಚಾರ ವಿಷಯವನ್ನು ಹೇಳ್ಯಾರ, ಮುಂದೆ ಹೇಳ್ಯಾರ. ಭಗವಾನೇ ಮಹಿ ಅತ್ರ ಪ್ರಸ್ತುತ, ಭಗವಂತನೇ ಇಲ್ಲಿ ಪ್ರಸ್ತುತನಾಗಿದ್ದಾನೆ ಹೊರತಾಗಿ ಬೇರೆಯವರಲ್ಲ. ಸರಿ ಹೋತ? ಶ್ರೀಮದಾಚಾರ್ಯ ಗ್ರಂಥಗಳನ್ನು ನೋಡಿದಾಗ ಅವರ ಪಾಂಡಿತ್ಯ ಅದ್ಭುತವಾಗ್ತದೆ. ಅವ್ರು ಏನ್ ಅನುಭವಿಸಿದಾರೆ ಗೊತ್ತಾ? ತ್ರಿವಿಕ್ರಮ ಪಂಡಿತಾಚಾರ್ಯ ತತ್ವ ಪ್ರದೀಪದಲ್ಲಿ ಹೇಳ್ತಾರೆ, ಅಶ್ರುತ ಪ್ರತಿಭಾ ಯಸ್ಯ ಶ್ರುತಿ ಸ್ಮೃತ್ಯ ವಿರೋಧಿನಿ. ಪುರಾಣಗಳಲ್ಲಿ ಹೇಳಿದ್ರು, ಎಂದೂ ಒಂದು ದಿವಸವೂ ಕೈಯಲ್ಲಿ ಪುಸ್ತಕವನ್ನ ಹಿಡಿದು ಓದದೇ ಇದ್ದು ವ್ಯಕ್ತಿ
ಅವನು ಮಾತುಗಳನ್ನ ಆಡಿದ್ರೆ ಶ್ರುತಿ ಸ್ಮೃತಿಗಳು ಹೊಂದಿಕೊಳ್ತವೆ ಅದಕ್ಕೆ ಅಂತ ತಿಳ್ಕೊಂಡು ಶ್ರುತಿ ಸ್ಮೃತಿಗಳಿಗೆ ಅಂತಹ ವ್ಯಕ್ತಿತ್ವ ಇದ್ದ ಯಾರಾದ್ರೂ ಇದ್ದಾರಾ ಅಂತ ನಾನು ನೋಡ್ತಿದ್ದೆ. ಪ್ರತ್ಯಕ್ಷ ಅನುಭೂಯತೆ, ನಾನು ಪ್ರತ್ಯಕ್ಷ ಅನುಭವಿಸ್ತಿದ್ದ ನಮ್ಮ ಗುರುಗಳನ್ನು ನೋಡಿ ಎಂದು ಬರೆದಿದ್ದ ಶ್ರೀಮದಾಚಾರ್ಯ ನೋಡಿ. ಪ್ರತ್ಯಕ್ಷ ಫೀಲ್ ಮಾಡ್ಲಿಕ್ಕೆ ನಾನು ಅಂತಾರೆ ಶ್ರೀಮದಾಚಾರ್ಯ ನೋಡಿ. ಏನ್ ಅದ್ಭುತ ಮಾತುಗಳು. ಅಶ್ರುತ ಪ್ರತಿಭಾಯಸ್ಯ, ಎಲ್ಲೆಲ್ಲೂ ಇಂತಹ ಪ್ರತಿಭೆಯನ್ನು ಕೇಳಿಲ್ಲ. ಅವರು ಎಂದೂ ಪಾಠಕ್ಕೆ ಕೂತಿಲ್ಲ, ಕೇಳಿಲ್ಲ, ಬರದಿಲ್ಲ, ಪರೀಕ್ಷೆ ಕೊಟ್ಟಿಲ್ಲ, ಡಿಗ್ರಿ ತಗೊಂಡಿಲ್ಲ. ಆದ್ರೆ ಶ್ರುತಿ ಸ್ಮೃತಿಯ ವಿರೋಧ. ಅವರು ಒಂದು ಮಾತಾಡಿದ್ರೆ ಶ್ರುತಿ ಸ್ಮೃತಿಗಳೆಲ್ಲ ಅವ್ರ ಸಪೋರ್ಟಿಂಗ್ ನಿಲ್ತಾವ. ಕರೆಕ್ಟ್, ಇದನ್ನ ನಾನು ಪ್ರತ್ಯಕ್ಷ ಕಂಡಿದ್ದೇನೆ ಅಂತ ಬರೀತಾರೆ ತಿಳ್ಕೊಂಡ್ಬಂದಿದ್ದಾರೆ. ತ್ಯಕ್ತ ವೈದಿಕ ಅಂತ ಹೆಸರು ಶ್ರೀಮದಾಚಾರ್ಯರಿಗೆ. ಏನು ತ್ಯಕ್ತ ವೈದಿಕ ವಾಯುದೇವರಿಗೆ? ಯಾಕಂದ್ರ ವೇದಗಳನ್ನ ಎಂದೂ ತಮ್ಮ ಜ್ಞಾನದ ಸಲುವಾಗಿ ಓದೇ ಇಲ್ಲ ಅವರು. ನಮಗೆ ಜ್ಞಾನ ಬರ್ಲಿ ಅಂತ ವೇದ ಓದಿಲ್ಲ. ನನ್ನ ಜ್ಞಾನದಲ್ಲಿ ಇದ್ದದ್ದು ವೇದದಲ್ಲಿ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ರಿ, ಇಷ್ಟ ವಿಷಯ ಅವರಿಗೆ. ಎಷ್ಟು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ! ಸಾಧ್ಯನೇ ಇಲ್ಲ. ನನ್ ಬುದ್ಧಿಯೊಳಗೆ ಅದ, ವೇದಾಗದ ಇಲ್ಲೋ ನೀವು ನೋಡ್ಕೊಡ್ರಿ ಅಷ್ಟೇ. ನಾ ವೇದ ಓದಿ ನನ್ ಬುದ್ಧಿ ಆಗದಲ್ಲಿ ನಾ ಚೆಕ್ ಮಾಡ್ಕೊಳ್ಳಿಲ್ಲ ಅಂತಾರ. ಇದು ನಮ್ಮ ಆಚಾರ ಮಹಿಮಾ. ಅದಕ್ಕೆ ನಾವು ಆಚಾರ್ಯನ ಹಿಡ್ಕೊಂಡ್ಬಿಟ್ರೆ ಮುಗಿದೋತ್, ಎಲ್ಲ ಕೆಲಸ ಆಗೋಯ್ತು. ಮಾತ್ರ ಪ್ರಸ್ತುತ ಭಗವಂತನೇ ಪ್ರಸ್ತುತನಾದದ್ದರಿಂದ ಬೇರೆಯವ್ರನ್ನ ಹೇಳಬಾರ್ದು. ಇನ್ನ ಅಲ್ಲಿ ಹೌದು, ಮತ್ತಿಲ್ಲಿ ಅಲ್ಲ ಗಂಡಸು ಹೆಂಗಸಿನ ವಿಷಯ ಬಂದದಂತ ಯಾಕೆ ಅನ್ಬಾರ್ದು ಲೋಕದ್ದು ಅಂದ್ರೆ? ಅಲ್ಲೋ ಆತ್ಮ ಶಬ್ದ ಬಂದದಲ್ಲೋ ಅಲ್ಲಿ. ಆ ಆತ್ಮ ಶಬ್ದ ಬಂದ್ಮೇಲೆ ಗಂಡಸು ಹೆಂಗಸಿನ ವಿಷಯ ಯಾಕೆ ಬರ್ತ? ಅಲ್ರಿ ಆತ್ಮ ಶಬ್ದ ಬಂದ್ರೆ ಗಂಡಸ ಹೆಂಗಸ ಬರಬಾರ್ದೇನ್ರಿ? ಇವ್ರು ಗಂಡಸ ಹೆಂಗಸ ಆತ್ಮ ಅಲ್ಲೇನ್ ಮತ್ತವ್ರು ಪ್ರೇತಾತ್ಮ ಏನ್ ಮತ್ತಿವ್ರ? ನನ್ ಕೇಳಿದ್ರ ಆಚಾರ ಅಂತಾರ ಅಸೌ ಆತ್ಮ ಇತಿ ಆತ್ಮ ಶಬ್ದಾಚ್ಚ ಭಗವಾನೇವ ಇತಿ ಜ್ಞಾಯತೆ. ಅಸೌ ಆತ್ಮ ಅಂತ ತಿಳಿದುಕೊಂಡು ಸ್ಪಷ್ಟವಾಗಿ ವೇದವು ಭಗವಂತನನ್ನೇ ಕರ್ಲಿಕ್ಕದ. ಯಾಕ? ಆತ್ಮ ಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಷ್ಯತೆ. ಆತ್ಮ ಶಬ್ದವು ಭಗವಂತನನ್ನ ಬಿಟ್ಟರೆ ಬೇರೆ ಕಡೆಗೆ ಇಲ್ಲವೇ ಇಲ್ಲ. ಕಾರಣ ಏನು? ಗುಣಪೂರ್ತಿ ಅಭಿದಾಯಿ ಸ, ಅದು ಗುಣಪೂರ್ತಿ ಅಭಿದಾಯಿ. ಆತ್ಮ ಅಂದ್ರೆ ಗುಣಪೂರ್ಣ, ಆತ್ಮ ಅಂದ್ರೆ ಗುಣಪೂರ್ಣ. ನಾನ್ಯಸ್ಯ ಗುಣಪೂರ್ಣತ, ಉಳಿದವ್ರು ಗುಣಪೂರ್ಣ ಆಗಿಲ್ಲ ಅಂತಂದ ಮೇಲೆ ಅವರಿಗೆ ಆತ್ಮ ಅಂತ ಕರೆಯೋದು ಹೆಂಗಪ್ಪ? ಈಗ ನಮ್ಮನ್ನ ಆತ್ಮ ಅಂತ ಕರಿಬೇಕಾದ್ರೆ ಆತ್ಮ ಶಬ್ದದ ಮುಖ್ಯಾರ್ಥ ಏನು? ಗುಣಪೂರ್ಣ ಅಂತ ಅರ್ಥ. ಅದೇನು ಗುಣಪೂರ್ಣತ್ವ ನಮ್ಮಲ್ಲಿ ಇದ್ರೆ ಕರೀರಿ, ನಾಯಕ್ ಬೇಡನ್ಲಿ. ಅಮುಖ್ಯಾತ್ಮಾನ ಏವಾತೋ ಬ್ರಹ್ಮಾದ್ಯ ಸರ್ವ ಏವ ಹಿ. ಬ್ರಹ್ಮದೇ ಆಚಾರ್ಯರು ತಮ್ಮನ್ನು ಕೂಡ ಲಿಸ್ಟ್ ಹಾಕ್ತಾರೆ. ನಾ ಸಹಿತೇಕ ಆತ್ಮ ಅಲ್ಲ, ಏನ್ ಸಂಕೋಚ ಮಾಡ್ಕೊಳ್ಳೋದಿಲ್ಲ ಅವರು. ಭಗವಂತ ಒಬ್ಬನೇ ಆತ್ಮ, ಆತ್ಮ ನಾವೆಲ್ಲ ಆತ್ಮರಲ್ವೇ ಅಲ್ಲ. ಅಥೋ ಅಮುಖ್ಯ ಆತ್ಮಾನಃ, ನಾವೆಲ್ಲ ಅಮುಖ್ಯ ಆತ್ಮರು ಅಂತ ಕರ್ಸ್ಕೋತೀವಿ. ಯಾರು? ಬ್ರಹ್ಮಾದ್ಯ ಸರ್ವ ಏವ ಹಿ, ಬ್ರಹ್ಮದೇವರಿಂದ ಮೊದಲುಗೊಂಡು ನಾವೆಲ್ಲರೂ ಅಮುಖ್ಯ ಆತ್ಮರು. ಇನ್ನ ಈಗ ಭಗವಂತನೇ ಪೂರ್ವದಲ್ಲಿ ಪ್ರಸ್ತುತನಾಗಿದ್ದಾನೆ ಅಂತ ಹೇಳ್ಬೇಕಲ್ಲ, ಅದನ್ನು ತಗೋತಾರೆ. ಇದಿಷ್ಟು ಎದರ್ದಿದು ಪರಭಾಷ್ಯದ ನಿರಾಕರಣೆ ಮಾಡಿದ್ವಿ, ವಿಮರ್ಶೆ ಮಾಡ್ಲಿಕ್ಕತ್ತಾರೆ. ಯದಕ್ಷರಂ ಪಂಚವಿಧಂ ಸಾಮ ನೋಡ್ರಿ, ಹಿಂದ ಯದಕ್ಷರಂ ಪಂಚವಿಧಂ ಸಾಮ ಅಂತ 5 ಸಾಮದ ಬಗ್ಗೆ ಹೇಳ್ಯಾರ. ಬರ್ಕೊಂಡಿರೋನ ರಥಂತ್ರ ಸಾಮ, ಗಾಯತ್ರ ಸಾಮ ಎಲ್ಲ ಬರ್ಕೊಂಡಿದ್ದೀರ. ಅದು ಸತ್ಯಸ್ಯ ಸತ್ಯಂ ಅನುಯತ್ರ ಯುಜ್ಯತೆ, ಸತ್ಯಸ್ಯ ಸತ್ಯಂ ಅಂತ ಬಂದದ. ಇತ್ಯಾದಿನ ಉಕ್ತಾರ್ಥ ವಿಷಯ ಉದಾಹೃತೈ ಶ್ಲೋಕೈರಪಿ ಭಗವತೇವ ಸ್ವರೂಪಾಣಾಂ ಪರಸ್ಪರ ಯೋಗಸ್ಯ ಉಕ್ತತ್ವಾತ್. ಈ ಎಲ್ಲ ವಾಕ್ಯಗಳಲ್ಲೂ ಇತ್ಯಾದಿ ಉಕ್ತ ಅರ್ಥ ವಿಷಯ ಉದಾಹೃತ ಶ್ಲೋಕೈ. ಇಲ್ಲಿ ಶ್ರೀಮದ ಅಂದ್ರೆ ವೇದವು ತಾನು ಹೇಳಿದ ವಿಷಯದಲ್ಲಿ ಏನೇನು ಶ್ಲೋಕಗಳನ್ನು ಉದಾಹರಣೆ ಮಾಡಿದೆಯೋ, ಅಂದ್ರೆ ಇದು ಐತರೇಯ ಉಪನಿಷತ್ತು ತಾನು ಹೇಳಿದ ವಿಷಯ ಸತ್ಯ ಅಂತ ತಿಳಿಸ್ಲಿಕ್ಕೆ ಸಂಹಿತಾ ಮಂತ್ರವನ್ನೇನು ಉಪದೇಶ ಮಾಡ್ತಾ ಇದೆಯೋ, ತದುಕ್ತಂ ಋಷಿಣ ತದುಕ್ತಂ ಋಷಿಣ ಅಂತ ಹೇಳ್ತೀವೋ, ಆ ಎಲ್ಲ ಮಂತ್ರಗಳಲ್ಲೂ ಭಗವಂತನೇ ಪ್ರಸ್ತುತನಾಗಿದ್ದಾನೆ, ಬೇರೆ ಇನ್ಯಾರಲ್ಲ. ಅದಕ್ಕ ಸ್ವರೂಪಾಣಾಂ ಪರಸ್ಪರ ಯೋಗಸ್ಯ ಉಕ್ತತ್ವ. ಮತ್ತು ಗಾಯತ್ರಿ ಉಷ್ಣಿಕ ಬೃಹತಿ ಇತ್ಯಾದಿನ ಭಗವತಃ ಏವ ಪಂಚವಿಧಸ್ಯ ಸ್ತ್ರೀರೂಪಸ್ಯ ಮಹಿದಾಸಾದಿ ಪಂಚರೂಪಾಣಂಚ ಪ್ರಸ್ತುತತ್ವಾಚ. ಅಷ್ಟೇ ಅಲ್ಲಪ್ಪ, ಅಲ್ಲಿ ಗಾಯತ್ರಿ ಉಷ್ಣಿಕ ಬೃಹತಿ ಅಂತ ತಿಳ್ಕೊಂಡು ಭಗವಂತನ ಸ್ತ್ರೀರೂಪಗಳ ಪ್ರಸ್ತುತ ಆಗೇ ಬಿಟ್ಟಾವ ಹಿಂದೆ. ಯಾಕ? ಗಾಯತ್ರಿಯಿಂದ ಕರೆಸಿಕೊಳ್ಳವ ಮತ್ತೆ ಬೃಹತಿಯಿಂದ ಕರೆಸಿಕೊಳ್ಳವ ಅಂತ ಹಿಂದೆ ಹೇಳಿಬಿಟ್ಟಿವಿ ನೋಡ್ರಿ ನಾವೆಲ್ಲ. ನೆನಪದ ಇಲ್ಲೋ? ಅದಕ್ಕ ಮಹಿದಾಸ ಇತರೆಯ ಮಹಿದಾಸ ಎಂಬ ಪುರುಷ ರೂಪವು ಗಾಯತ್ರಿ ಮೊದಲಾದ ಸ್ತ್ರೀ ರೂಪಗಳು ಎರಡೂ ಇರುವ ಸಂದರ್ಭದಲ್ಲಿ ಪೂರ್ವದಲ್ಲಿ ಪ್ರಸ್ತುತನಾದ ಭಗವಂತನ ಪುರುಷ ಸ್ತ್ರೀ ರೂಪಗಳೇ ಬರಬೇಕೆ ಹೊರತಾಗಿ ಗಂಡ ಹೆಂಡತಿಯರ ವಿಷಯ ಬರ್ಲಿಕ್ಕಲ್ಲಪ್ಪ ಅನ್ನುವಂಥ ಅಂಶವನ್ನ ಎದುರಿಸಿಕೊಟ್ಟಿದ್ದಾರೆ.